ದೇವರು ಅಂದರೆ ಯಾರು ಅಂತ ನಮಗೆ ಗೊತ್ತಿಲ್ಲ. ಭಾರತದ ರಾಷ್ಟ್ರೀಯತೆ ಏನು ಅಂತ ಕೇಳಿದರೆ ದೇವರು ಏನು ಅಂತ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂತಹ ಮಣ್ಣಿದು. ಏನು ಮಾಡ್ಬೋದು ಕೇಳಿದರೆ ಈ ಮಣ್ಣಿನ ಗುಣ ಎಂಥದ್ದು, ಇಲ್ಲಿಯ ರಾಷ್ಟ್ರೀಯತೆ ಏನು ಅಂತ ಕೇಳಿದರೆ ಈ ಮಣ್ಣಲ್ಲಿ ಹುಟ್ಟಿದವನು ಪ್ರತಿಯೊಬ್ಬನೂ ಕೂಡ ಮನಸ್ಸು ಮಾಡಿದ್ದಿದ್ರೆ, ಸಾಧನೆ ಮಾಡಿದ್ದಿದ್ರೆ ಮಾನವನೇ ದೇವರಾಗ್ಬೋದು. ನಮಗೆ ದೇಶ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ, ದೇಶವೇ ದೇವರು ಅಂತ ತಿಳ್ಕೊಂಡು ಆರಾಧನೆ ಮಾಡಿದ ಪರಂಪರೆ ಅದು ನಮ್ಮ ಮಣ್ಣಿನ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇಡೀ ಮನುಕುಲಕ್ಕೆ ಒಳಿತನ್ನು ಬಯಸಿದ್ದಿದ್ರೆ ಅದು ನಮ್ಮ ಹಿಂದೂ ಧರ್ಮ ಮಾತ್ರ, ನಮ್ಮ ಮಣ್ಣಲ್ಲಿ ಮಾತ್ರ ಆ ಗುಣ ಬರಲಿಕ್ಕೆ ಸಾಧ್ಯ. ಹಿಂದೂಗಳಲ್ಲದವರಿಗೆ ಈ ಗುಣ ಬರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮದನ ಪರಂಪರೆ ಎಲ್ಲವೂ ಬೇಕು, ಹೌದು. ನಮಗೆ ನೋಡಿದ ತಕ್ಷಣ ಕಾಣುವುದು ಏನು ಕೇಳಿದ್ರೆ ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಮತ್ತೊಂದು ಸರಿ ಇಲ್ಲ, ಎಲ್ಲವೂ ಸರಿ ಇಲ್ಲ ಅಂತ ಕಾಣುದು. ಈ ಮಣ್ಣಲ್ಲಿ ಹುಟ್ಟಿದವರು ಇವತ್ತು ದೇವರಾಗದಿದ್ರೆ ಅವರು ಮಾಡಿದಂಥ ಒಂದೊಂದು ಒಳ್ಳೊಳ್ಳೆ ಕೆಲಸದಿಂದಾಗಿ, ದೊಡ್ಡ ಸಾಧನೆ ಅಲ್ಲ, ಚಿಕ್ಕ ಪುಟ್ಟ ಸಾಧನೆಯಿಂದಾಗಿ ಮನುಷ್ಯ ದೇವತ್ವಕ್ಕೆ ಇರ್ಬೋದು. ಅದು ಈ ಮಣ್ಣಿನ ರಾಷ್ಟ್ರೀಯತೆ ಅಂತ ನಮ್ಮ ದೇಶದ್ದು. ಏನು ಅಂತ ಯೋಚನೆ ಮಾಡಬೇಕು ನಾವು. ಯಾರ ಥರ ವ್ಯಾಪಾರ ಮಾಡಬೇಕು, ಎಲ್ಲಿಂದ ಸಾಮಾನು ತರಬೇಕು. ರಿಕ್ಷಾದಲ್ಲಿ ಕೂತ್ಕೊಳ್ಬೇಕಾದ್ರೆ ಯಾರ ರಿಕ್ಷಾದಲ್ಲಿ ಕೂತ್ಕೊಳ್ಬೇಕು? ನಾಳೆ ಇದೇ ರಿಕ್ಷಾದಲ್ಲಿ ನನ್ನ ಮಗಳನ್ನು ಎತ್ಕೊಂಡು ಹೋಗ್ತಾನೆವ, ತಲೆಯಲ್ಲಿ ಬೇಕಾ ಬೇಡವಾ? ನನಗೆ ಎಷ್ಟು ವರ್ಷ ಪ್ರಾಯ ಆಗಿದೆ ಅಂತ ಮುಖ್ಯ ಅಲ್ಲ, ನಾನು ಜೀವನದಲ್ಲಿ ಇನ್ನೇನೋ ಸಾಧನೆ ಮಾಡಲಿಕ್ಕಿದೆ. ತುರಿಯ ಆಶ್ರಮಾರೂಢರಾಗಿರುವಂತಹ ಯತಿದ್ವಯರಿಗೆ ಸ್ವಾಮಿತ್ವದ ಗೌರವದಿಂದ ನತಮಸ್ತಕನಾಗಿ ಆದ್ದರಿಂದಲೇ ಅಗ್ರಾಸೀನರಾಗಿರುವಂಥ ಅಭ್ಯಾಗತರೆ, ಸೇರಿರುವಂಥ ಎಲ್ಲ ಸಹೃದಯ ಪ್ರೀತಿಯ ಬಂಧು ಭಗಿನಿಯರೇ, ಶ್ರೀಗಳ ಆಶೀರ್ವಚನ ಇದೆ. ವೇದಿಕೆಯಲ್ಲಿ ತುಂಬ ಜನ ಹಿರಿಯವರಿದ್ದಾರೆ, ಅತಿಥಿಗಳಿದ್ದಾರೆ. ಆದರೂ ನನಗೆ ಧರ್ಮದ ಬಗ್ಗೆ ಇಂಥ ಸಭಾ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸ ಮಾಡಲಿಕ್ಕೆ ನೀವೆಲ್ಲ ಕೂತಿದ್ದೀರಿ, ಕೇಳಲಿಕ್ಕೋಸ್ಕರ ಕೂತಿದ್ದೀರಿ ಅನ್ನುವಂಥ ಭ್ರಮೆ ಖಂಡಿತ ನನಗಿಲ್ಲ. ಆದರೆ ಆಯೋಜಕರ ಉದ್ದೇಶ ಇರ್ಬೋದು, ಇಂತಹ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕ್ಷೇತ್ರದಲ್ಲಿ ಮಾಡಿರಬೇಕಾದ್ರೆ ಅನಿವಾರ್ಯವಾಗಿ ಒಂದಷ್ಟು ವಿಷಯಗಳನ್ನು ತಿಳಿಸುವಂಥ ವ್ಯವಸ್ಥೆ ಆಗಬೇಕು ಅನ್ನೋದಕ್ಕೋಸ್ಕರ ಉಪನ್ಯಾಸ ಅಂತ ಆಯೋಜನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ತೇನೆ. ನನಗೆ ಯಾವತ್ತೂ ನೆನಪಾಗಲಿಕ್ಕಿದೆ, ಮಕ್ಕಳು ಏನು ಅಪೇಕ್ಷೆ ಪಡ್ತಾರ ಅದನ್ನೆಲ್ಲ ಅಮ್ಮ ಕೊಡ್ತಾಳೆ ಅಂತ ಇಲ್ಲ. ಐಸ್ ಕ್ರೀಮ್ ಬೇಕು, ಚಾಕ್ಲೇಟ್ ಬೇಕು ಅಂತ ಹೇಳಿದರೆ ಕೊಡ್ತಾಳೆ ಅಂತ ಇಲ್ಲ. ಆದರೆ ತಾಯಿ ಆದವಳು ಅವಳ ಜವಾಬ್ದಾರಿ. ಅವಳು ಹೇಳ್ತಾಳೆ, ಒಂದು ಈತು ಉಣ್ಲೆ ಬಾಲೆ ಐದು ಬುಕ್ಕ ಕೊರಪೆ, ಮಗುವಿಗೆ ಗಂಜಿ ಊಟ ಮಾಡಲಿಕ್ಕೆ, ಅನ್ನ ಊಟ ಮಾಡಲಿಕ್ಕೆ ಮನಸ್ಸುಂಟು ಅಂತಲ್ಲ. ಆದರೆ ಆ ಮಗು ಇಚ್ಛೆ ಪಟ್ಟದ್ದನ್ನು ತಾಯಿ ಕೊಡಬೇಕಾದ್ರೆ ಇದು ಅನಿವಾರ್ಯವಾಗಿ ಊಟ ಮಾಡಲೇಬೇಕಲ್ಲ, ಅದಕ್ಕೋಸ್ಕರ ಊಟ ಮಾಡಿರ್ತದೆ. ಎಷ್ಟೋ ಸಲ ಮಗುವಿನ ಉದ್ದೇಶ ಬೇರೆ ಇರ್ತದೆ, ಇನ್ನೇನೋ ಅದು ಅಪೇಕ್ಷೆ ಪಟ್ಟದ್ದು ಬೇಕು ನನಗೆ ಅಂತ. ತಾಯಿಯ ಉದ್ದೇಶ ಬೇರೆ ಇರ್ತದೆ. ಯಾವುದನ್ನು ಮಗುವಿಗೆ ಕೊಟ್ಟರೆ ಪಥ್ಯ ಅಂತ ಅನ್ನಿಸ್ತದೆ ಅಂಥದ್ದನ್ನೇ ಕೊಡಬೇಕು, ಅದಕ್ಕೋಸ್ಕರ ತಾಯಿಯ ಉದ್ದೇಶ ಇರುವಂಥದ್ದು. ಆ ರೀತಿಯ ಉದ್ದೇಶ ಆಯೋಜಕರಲ್ಲಿ ಇರುವಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಪ್ರತಿ 2-3 ದಿನಗಳಲ್ಲಿ ಕೂಡ ಉಪನ್ಯಾಸ ಅಂತ ಒಂದು ಸ್ವಲ್ಪ ಸಮಯವನ್ನು ಅದಕ್ಕೋಸ್ಕರ ಮೀಸಲಾಗಿ ಇಟ್ಟಿದ್ದೇನೆ ಅಂತ ತಿಳ್ಕೊಳ್ತೇನೆ. ಅವರು 2-3 ವಿಷಯವನ್ನು ಹೇಳಿದರು. ದೇವರು, ದೇವಾಲಯ, ದೇಶ, ರಾಷ್ಟ್ರೀಯತೆ ಹೇಳಲಿಕ್ಕೆ ಮಾತ್ರ ಶಬ್ದಗಳು ಬೇರೆ ಬೇರೆ ಅಂತ ಕಾಣ್ತದೆ ನಮಗೆ. ಅದು ಅಷ್ಟು ಕೂಡ ಒಂದೇ ಅರ್ಥವನ್ನು ಕೊಡುವಂಥದ್ದು. ನಮಗೆ ಗೊತ್ತಿಲ್ಲ ದೇವರು ಅಂದರೆ ಯಾರು ಅಂತ ನಮಗೆ ಗೊತ್ತಿಲ್ಲ. ಹೇಳ್ತಾರೆ ಶಾಸ್ತ್ರಕಾರರು, ಯಾವ ಅಪರೋಕ್ಷ ಜ್ಞಾನಿಗಳಿಗೂ ಕೂಡ ತನ್ನ ಜೀವನದ ಕಟ್ಟ ಕಡೆಯವರೆಗೆ ಯಾರನ್ನು ನೋಡುವುದು ಬಿಡಿ ಕಲ್ಪನೆ ಕೂಡ ಮಾಡಿಕೊಳ್ಳುವುದು ಸಾಧ್ಯವಿಲ್ಲವೋ ಅವನೇ ದೇವರು. ಅಪರೋಕ್ಷ ಜ್ಞಾನಿಗಳಿಗೆ ಅವರ ಇಡೀ ಜೀವಿತದ ಕೊನೆಯವರೆಗೆ ದೇವರು ಯಾರು ಅಂತ ತಿಳ್ಕೊಳ್ಳಿಕ್ಕಾಗಲಿಲ್ಲಂತೆ. ನಮ್ಮಂಥ ಸಾಮಾನ್ಯರಿಗೆ ಯಾರು ದೇವರು ಅಂತ ತಿಳ್ಕೊಳ್ಳಿಕ್ಕಾಗ್ತದ? ಕಣ್ಣಿಗೆ ಕಾಣದಂಥ ಭಗವಂತ ಇಡೀ ಜಗತ್ತನ್ನು ನಿಯಾಮನೆ ಮಾಡುವ ಯಾವುದೋ ಒಂದು ಶಕ್ತಿ ಇದೆ ಅಂತ ಹೇಳಿ ಅವನನ್ನು ದೇವರು ಅಂತ ಗುರುತಿಸ್ತಾರೆ, ಕರೀತಾರೆ, ಪೂಜೆ ಮಾಡ್ತಾರೆ. ಯಾರು ನೋಡಿದವರಿಲ್ಲ. ಆದರೆ ಇಡೀ ಜಗತ್ತಲ್ಲಿ ದೇವರು ಯಾರು ಅಂತ ಗೊತ್ತಿದ್ದದಿದ್ದರೆ ನಮಗೆ ಮಾತ್ರ. ಭಾರತದ ರಾಷ್ಟ್ರೀಯತೆ ಏನು ಅಂತ ಕೇಳಿದರೆ ದೇವರು ಏನು ಅಂತ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಂತಹ ಮಣ್ಣಿದು, ಅಂತಹ ಪರಂಪರೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಗಾಯಂತಿ ದೇವಾಹ ಕಿಲ ಗೀತಕಾನಿ ಧನ್ಯಾಸ್ತುತೆ ಭಾರತ ಭೂಮಿ ಭಾಗೆ. ಯಾರು ಧನ್ಯರು ಅಂತ ಕೇಳಿದರೆ ದೇವತೆಗಳ ಹಾಡಿ ಹೊಗಳುದಂತೆ. ಭಾರತದ ಮಣ್ಣಿನಲ್ಲಿ ಹುಟ್ಟಿ ಬರಬೇಕಾದ್ರೆ ಎಷ್ಟೋ 100,000 ಜನ್ಮದ ಸುಕೃತ ಇದ್ದರೆ ಅವ ಮನುಷ್ಯನಾಗಿ ಭಾರತದಲ್ಲಿ ಹುಟ್ಟಿ ಬರ್ತಾನೆ ಅಂತ. ಎಷ್ಟು ಸಾಧ್ಯ ಇದೆ ಅಂತ ಕೇಳಿದರೆ ಆ ಶ್ಲೋಕದ ಕೊನೆಯ ವಾಕ್ಯ ಹೇಳ್ತದೆ, ಭವಂತಿ ಭೂಯಃ ಪುರುಷಃ ಸುರತ್ವಾತ್. ಏನು ಮಾಡ್ಬೋದು ಕೇಳಿದರೆ ಈ ಮಣ್ಣಿನ ಗುಣ ಎಂಥದ್ದು, ಇಲ್ಲಿಯ ರಾಷ್ಟ್ರೀಯತೆ ಏನು ಅಂತ ಕೇಳಿದರೆ ಈ ಮಣ್ಣಲ್ಲಿ ಹುಟ್ಟಿದವನು ಪ್ರತಿಯೊಬ್ಬನೂ ಕೂಡ ಮನಸ್ಸು ಮಾಡಿದ್ದಿದ್ರೆ, ಸಾಧನೆ ಮಾಡಿದ್ದಿದ್ರೆ ಮಾನವನೇ ದೇವರಾಗ್ಬೋದು. ದೇವತ್ವಕ್ಕೆ ಏರಲಿಕ್ಕೆ ಸಾಧ್ಯ ಇದ್ದರೆ ಭಾರತದಲ್ಲಿ ಮಾತ್ರ, ಜಗತ್ತಲ್ಲಿ ಬೇರೆ ಎಲ್ಲಿಯೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಉಳಿದದನ್ನೆಲ್ಲ ಭೋಗಭೂಮಿ ಅಂತ ಕರೆದಿದ್ದರೆ ಕರ್ಮಭೂಮಿ, ಪುಣ್ಯಭೂಮಿ, ದೇವಭೂಮಿ ಅಂತ ಹೆಸರಿರುವಂಥದ್ದು ನಮ್ಮ ದೇಶಕ್ಕೆ ಮಾತ್ರ. ಉಳಿದವರಿಗೆಲ್ಲ ಒಂದು ದೇಶ ಇರ್ತದೆ, ಒಬ್ಬ ದೇವರಿರ್ತಾನೆ, ಒಂದು ಗ್ರಂಥ ಇರ್ತದೆ, ಯಾವುದೋ ಒಬ್ಬ ಧರ್ಮಗುರು ಇರ್ತಾನೆ. ನಮಗೆ ಹಾಗಿಲ್ಲ.
ನಮಗೆ ದೇಶ ಬೇರೆ ಅಲ್ಲ, ದೇವರು ಬೇರೆ ಅಲ್ಲ. ದೇಶವೇ ದೇವರು ಅಂತ ತಿಳ್ಕೊಂಡು ಆರಾಧನೆ ಮಾಡಿದ ಪರಂಪರೆ ಅದು ನಮ್ಮ ಮಣ್ಣಿದ್ದು. ಉಳಿದವರಿಗೆಲ್ಲ ದೇವರನ್ನು ಕಾಣಲಿಕ್ಕಾಗಲಿಲ್ಲಲ್ಲ, ಅದಕ್ಕೆ ಕಾಣಲಿಕ್ಕಾಗಲಿಲ್ಲ. ಅವ್ರಿಗೆ ಏನು ಅಂತ ಕಲ್ಪನೆ ಇಲ್ಲ ಅವರಿಗೆ. ಅವರು ಯಾರೋ ದೇವರ ಒಬ್ಬ ದೂತ ಅಂತೆ. ದೇವರು ಅಂದರೆ ಯಾರು ಅಂತ ಕೇಳಿದರೆ ದೇವರ ಸೇವಕನನ್ನು ಅವರು ದೇವರು ಅಂತ ಕರೀತಾರೆ. ಮತ್ತು ಯಾರು ದೇವರು ಏನೂ ಇಲ್ಲ, ಖಾಲಿ ಜಾಗೆ ಅಂತ ಹೇಳಿ ದೇವರನ್ನು ಅವರಷ್ಟಕ್ಕೆ ಪೂಜೆ ಮಾಡ್ತಾರೆ. ಅವರ ಮತ ಅವರಿಗೆ ಏನು ಹೇಳಿಕೊಡ್ತದೆ ಅಂತ ಕೇಳಿದರೆ, ಅವರು ಯಾವುದನ್ನು ಧರ್ಮ ಅಂತ ತಿಳ್ಕೊಂಡಿದ್ದಾರೆ ಅಂತ ಕೇಳಿದರೆ, ಯಾರೆಲ್ಲ ನಮ್ಮ ಮತವನ್ನು, ನಮ್ಮ ಧರ್ಮಗ್ರಂಥವನ್ನು, ನಮ್ಮ ಧರ್ಮಗುರುವನ್ನು ಒಪ್ಪುವುದಿಲ್ವಾ ಅಂಥವರೆಲ್ಲ ಕಾಪಿರರು, ಅಂಥವರೆಲ್ಲ ದೇಶದ್ರೋಹಿಗಳು, ಅಂಥವರನ್ನೆಲ್ಲ ಕೊಂದು ಮುಗಿಸಿ ಅಂತ ಉಳಿದ ಮತಗಳೆಲ್ಲ ಸಾರುವಂಥದ್ದು. ನಮ್ಮದು ವಿಶಿಷ್ಟ ಪರಂಪರೆ. ನಮ್ಮವರು ಹಿಂದಿನವರು ಕೊಟ್ಟ ಕಲ್ಪನೆ ಏನು? ಎಲ್ಲರೂ ಕೂಡ ನಮ್ಮವರು. ನಮ್ಮ ಹೆಸರಲ್ಲಿ ದೇವರಿಗೆ ಹೋಗಿ ಪೂಜೆ ಮಾಡಿಸ್ತೇವೆ ನಾವು. ಪಾಪ ಒಂದು ಕುಂಭಾಭಿಷೇಕ ಮಾಡಿಸಬೇಕು, ನನ್ನ ಲೆಕ್ಕದಲ್ಲಿ ಒಂದು ಕಲಶ ಭರಿಸುವ, ಇನ್ನೇನೋ ಸೇವೆ ಮಾಡಿಸಬೇಕು ಅಂತ ಹೇಳಿದರೆ ಎಲ್ಲ ಬಿಡಿ. ಮನೆಯಲ್ಲಿ ಒಂದು ಗಣಹೋಮ ಮಾಡಿಸಬೇಕಾದ್ರೂ ಒಂದು ಅರ್ಚಕರನ್ನು ಕರೆದು ಪೂಜೆ ಮಾಡಿ ಅಂತ ಪುರೋಹಿತರ ಹತ್ರ ಹೇಳಿದರೆ ನಾವು ಸುಮ್ಮನೆ ಈರ್ನ ಪುದರ ಇಂಚಿನ, ಈರ್ನ ನಕ್ಷತ್ರ ಇಂಚಿನ ಎಲ್ಲ ಕೇಳ್ತಾರೆ ಅವರು, ಗೋತ್ರ ಇಂಚಿನ ಅಂತ. ಪುನಃ ಹೆಂಡತಿಯ ಹೆಸರು, ಮಕ್ಕಳ ಹೆಸರು ಎಲ್ಲವೂ ಕೇಳ್ತಾರೆ. ಯಾಕೋಸ್ಕರ? ನಿಮಗೆ ಸಮಾಧಾನ ಆಗಬೇಕಲ್ಲ ಪೂಜೆ ಮಾಡಿಸಿದವರಿಗೆ. ನೀವು ಭಟ್ರಿಗೆ ದಕ್ಷಿಣೆ ಕೊಟ್ಟು ಸಾಮಾನು ಅಷ್ಟೆಲ್ಲ ತಂದು ಖರ್ಚು ಮಾಡಿ ಮಾಡುವಂಥದ್ದಲ್ಲ. ನಿಮಗೆ ಒಂದು ಸಮಾಧಾನ ಆಗಲಿ ಅಂತ ಹೇಳಿ ಅವರು ನಿಮ್ಮ ಹೆಸರೆಲ್ಲ ಕೇಳಿರುವಂಥದ್ದು. ನಿಜವಾಗಿ ಅವರು ನಿಮ್ಮ ಹೆಸರು, ನಾಮ, ನಕ್ಷತ್ರ ಎಲ್ಲ ಕೇಳಿದ ನಂತರ ಉಪಯೋಗ ಮಾಡುವ ವಾಕ್ಯಗಳೇನು? ಏನು ಹೇಳ್ತಾರೆ ಅವರು ಪೂಜೆ ಮಾಡಬೇಕಾದ್ರೆ? ನಿನಗೆ ಒಳ್ಳೆಯದಾಗಲಿ, ಯಾರ ಹೆಸರು ಹೇಳಿದ್ದೇನೋ ಅವನಿಗೆ ಒಳ್ಳೆಯದಾಗಲಿ ಅಂತ ಮಾತ್ರ ಅವರು ಕೇಳುವುದೇ ಇಲ್ಲ. ಅವರು ನಿಮ್ಮನ್ನೊಂದು ಕಾರಣ ಮಾತ್ರ, ಹೇತು ಮಾತ್ರ. ಇವನ ಹೆಸರಲ್ಲಿ ಪೂಜೆ ಮಾಡ್ತಾ ಇದ್ದೇನೆ, ಅದರಿಂದಾಗಿ ಕಾಲಕ್ಕೆ ಮಳೆ ಬರುವ ಹಾಗಾಗಲಿ, ಇಳೆ ತಂಪಾಗಿ ಪೃಥ್ವಿ ಹಚ್ಚ ಹಸಿರಾಗಿ ಕಂಗೊಳಿಸುವ ಹಾಗಾಗಲಿ, ಯಜ್ಞ ಯಾಗಾದಿಗಳು ನಿತ್ಯ ನಿರಂತರ ನಡೆದು ಎಲ್ಲರೂ ಸುಖ ಸಂತೋಷದಿಂದ ಬಾಳುವ ಹಾಗಾಗಲಿ, 2 ಕಾಲಿನ 4 ಕಾಲಿನ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಎಲ್ಲದಕ್ಕೂ ಒಳ್ಳೆಯದಾಗಲಿ, ಅದಕ್ಕೋಸ್ಕರ ಪೂಜೆ ಮಾಡ್ತಾ ಇದ್ದೇನೆ ಅಂತ ಅವರು ಪುರೋಹಿತರಲ್ಲಿ ಸಂಕಲ್ಪ ಮಾಡ್ತಾರೆ. ಅಂದರೆ ನಾವು ಮಾಡುವ ಪ್ರತಿ ಪೂಜೆಯ ಹಿಂದೆ, ಧಾರ್ಮಿಕ ಕಾರ್ಯಕ್ರಮಗಳ ಹಿಂದೆ ಇರುವಂಥದ್ದು ಇಡೀ ಲೋಕ ಸುಭಿಕ್ಷವಾಗಿರಲಿ ಅಂತ. ಆ ವಾಕ್ಯಗಳೆಲ್ಲ ಕಡೆಯಲ್ಲಿ ಹೇಳ್ತೇವಲ್ಲ, ಲೋಕಃ ಸಮಸ್ತ ಸುಖಿನೋ ಭವಂತು, ಕೃಣ್ವಂತೋ ವಿಶ್ವಮಾರ್ಯಂ, ವಸುದೈವ ಕುಟುಂಬಕಂ, ಎಷ್ಟೆಷ್ಟು ಶಬ್ದಗಳನ್ನು ಉಪಯೋಗ ಮಾಡ್ತೇವೆ. ಪ್ರತಿ ಒಂದನ್ನು ನೋಡಿದರೂ ಕೂಡ ಅದರಲ್ಲಿ ಕಾಣುವಂಥದ್ದು ಇದೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ. ಇಡೀ ಮನುಕುಲಕ್ಕೆ ಒಳಿತನ್ನು ಬಯಸಿದ್ದಿದ್ರೆ ಅದು ನಮ್ಮ ಹಿಂದೂ ಧರ್ಮ ಮಾತ್ರ. ನಮ್ಮ ಮಣ್ಣಲ್ಲಿ ಮಾತ್ರ ಆ ಗುಣ ಬರಲಿಕ್ಕೆ ಸಾಧ್ಯ. ಹಿಂದೂಗಳಲ್ಲದವರಿಗೆ ಈ ಗುಣ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಎಷ್ಟು ಸಾವಿರ ವರ್ಷಗಳ ಆಕ್ರಮಣಗಳು ನಮ್ಮ ದೇಶದ ಮೇಲೆ, ನಮ್ಮ ಧರ್ಮದ ಮೇಲೆ, ನಮ್ಮ ಮಣ್ಣಿನ ಮೇಲೆ ನಡೆದಿದ್ದರೂ ಕೂಡ ನಾವು ಇವತ್ತಿಗೂ ಹಾಗೆ ಉಳಿದಿದ್ದೇವೆ. ಯಾರೋ ಒಂದೊಂದು ದೇಶದ ಮೇಲೆ ಆಕ್ರಮಣ ಒಂದು ಸಲ ಆದದ್ದಿದ್ದರೆ ಮತ್ತೆ ಒಂದು 50 ವರ್ಷ 100 ವರ್ಷ ಆ ದೇಶ ಏಳಲಿಕ್ಕೆ ಇಲ್ಲ. ಧರ್ಮ ಮತ ಎಲ್ಲ ಬಿಡಿ, ಅವರಲ್ಲಿ ಬದುಕಲಿಕ್ಕಿಲ್ಲ. ಆ ಮಟ್ಟಕ್ಕೆ ಜಗತ್ತು ಸರ್ವನಾಶ ಆಗಿ ಹೋಗಿದೆ ಬೇರೆ ದೇಶಗಳು. ಭಾರತ 2-3 ಸಾವಿರ ವರ್ಷಗಳ ಪರಕೀಯರ ಆಕ್ರಮಣಗಳು ಎಷ್ಟು ನಡೆದಿದ್ದರೂ ಕೂಡ ಇವತ್ತು ನಾವು ಗಟ್ಟಿಯಾಗಿದ್ದೇವೆ. ಇಡೀ ಜಗತ್ತು ಹಾತೊರೆಯುತ್ತಾ ಇರುವುದು ಭಾರತಕ್ಕೆ ಹೋಗಬೇಕು ಅಂತ, ಅವತ್ತಿನಿಂದ ಇವತ್ತಿಗೂ ಕೂಡ ಹಾಗೆ. ಯಾಕೆ ಬರ್ತಾರೆ ಅಂತ ಕೇಳಿದರೆ, ಇಲ್ಲಿ ಬೇಕಾದ ಭಾರತ ಒಂದು ಬಡ ರಾಷ್ಟ್ರ, ಸುಮ್ಮನೆ ಶಾಲೆಯಲ್ಲಿ ಪಾಠ ಹೇಳಲಿಕ್ಕೆ ಮಾತ್ರ, ಅದು ಕೇಳಲಿಕ್ಕೆ ಮಾತ್ರ. ನಮ್ಮಲ್ಲಿರುವಷ್ಟು ಸಂಪತ್ತು ಇದೆಯಲ್ಲ ಜಗತ್ತಲ್ಲಿ ಎಲ್ಲಿಯೂ ಇಲ್ಲ. ಈ ಸಂಪತ್ತು ಉಳಿದವರಿಗೆ ಕಣ್ಣು ಕುಕ್ಕುತ್ತದೆ, ಅದಕ್ಕೋಸ್ಕರ ಭಾರತಕ್ಕೆ ಬರ್ತಾರೆ. ಎಲ್ಲವೂ ಭಾರತದಲ್ಲಿದೆ. ಐಹಿಕವಾಗಿ ಸಾಧನೆಗೆ ಬೇಕಾದಂತಹ ಎಲ್ಲ ಸಂಪತ್ತುಗಳಿವೆ. ಆಮುಷ್ಮಿಕವಾಗಿ ಇದು ನಮಗೆ ಹೊರಗೆ ಕಾಣದಂಥದ್ದು ಕೆಲವಿದೆಯಲ್ಲ, ಉಳಿದವರಿಗೆಲ್ಲ ಬೇಕಾದ್ದು ಹೊರಗಿನ ಸಂಪತ್ತು, ಐಹಿಕ ಸುಖ ಭೋಗಗಳೆಲ್ಲ ಇದೆ ಅಂತ ಇಟ್ಟುಕೊಳ್ಳುವ. ಆದರೆ ಇನ್ಯಾವುದೋ ಇಲ್ಲ ಅವರಿಗೆ. ಹಂಸತೂಲಿಕಾ, ತಲ್ಪ ಇದೆ, AC ಇದೆ, ಎಲ್ಲವೂ ಇದ್ದರೆ ಮಲಗಿದರೆ ನಿದ್ದೆ ಬರುವುದಿಲ್ಲ ಅವರಿಗೆ. ಇದು ಸಮಸ್ಯೆ ಇದೆ. ಅಂಥದ್ದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅಂತಂದರೆ ಅವ ಭಾರತಕ್ಕೆ ಬರಬೇಕು. ನೋಡಿ, ಘಟಾನುಘಟಿಗಳು ಒಂದು 10ನೇ ಕ್ಲಾಸು ಕಳೆದ ನಂತರ, SSLC ಆದ ನಂತರ ಒಂದು 10 ವರ್ಷ 15 ವರ್ಷ ಎಲ್ಲ ತನ್ನ ವಿದ್ಯಾಭ್ಯಾಸ ಮುಗಿಸಿದಂಥವರನ್ನೆಲ್ಲ ನೋಡಬೇಕು. ಒಂದು ತಿಂಗಳಿಗೆ 5 ಲಕ್ಷ 10 ಲಕ್ಷ ಎಲ್ಲ ಸಂಪಾದನೆ ಮಾಡಲಿಕ್ಕೆ ಸಾಮರ್ಥ್ಯ ಇರುವಂಥವರು ಇವತ್ತು ನಮ್ಮ ಪೇಟೆಯಲ್ಲಿ ಹೋಗಿ ಬೆಂಗಳೂರು ಯಾಕೆ, ಮಂಗಳೂರಿನಂಥ ಪಟ್ಟಣಕ್ಕೆ ಹೋಗಿ ನೋಡಿದರೆ ಗೊತ್ತಾಗ್ತದೆ. ಅವರು ಯಾವುದೋ ಒಂದು ಜುಬ್ಬ ಹಾಕಿಕೊಂಡು, ತಲೆಯನ್ನು ಗೀಸಿಕೊಂಡು, ಜುಟ್ಟಿ ಇಟ್ಟುಕೊಂಡು, ನಾಮ ಹಾಕಿಕೊಂಡು ಹರೇ ರಾಮ ಹರೇ ಕೃಷ್ಣ ಅಂತ ಬೀದಿ ಅಲಿತಾರೆ. ನಮಗೆ ಗೊತ್ತಿಲ್ಲ ನಮ್ಮದರ ಬೆಲೆ ಏನು ಅಂತ. ನಮಗೆ ಎಲ್ಲರೂ ಒಂದು 4 ಜನ ಇರುವಾಗ ಕರೆದು ಅಂಗಿದೆ ಒಂದು ಶಾಲು ಪಾಡ್ದು ಪೂಜೆ ಕುಳ್ಳೆ ಹೇಳಿದರೆ ನಮಗೆ ಆಚೆ ನೋಡಿದೆ, ನಮಗೆ ಒಳ್ಳೇದಾಗೋದಿಲ್ಲ. ನಮಗೆ ಚೆಕ್ ಮಾತೇನಿದ್ರೆ ಹಂಗಿದೆ ಪೆರಪಂಡಿರು ಅಂತ. ಇವರು ಇಷ್ಟೆಲ್ಲ ಕಲ್ತವರು, ಬೇಕಾದಷ್ಟಿದೆ, ಕೋಟಿಗಟ್ಟಲೆ ಸಂಪತ್ತಿದೆ, ಬೀದಿಯಲ್ಲಿ ಅಲಿತಾ ಇದ್ದಾರೆ ಹರೇ ರಾಮ ಹರೇ ಕೃಷ್ಣ ಅಂತ ಹೇಳಿಕೊಂಡು. ಯಾಕೆ ಹೇಳಿದರೆ, ಅವರು ಇಡೀ ಜಗತ್ತಲ್ಲಿ ಸಿಗದೇ ಇದ್ದದ್ದನ್ನು ಭಾರತದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗಿದೆ ಅವರಿಗೆ. ಇಲ್ಲಿ ಬಂದು ನಮ್ಮ ಮಠ ಮಂದಿರಗಳು, ದೊಡ್ಡ ದೊಡ್ಡ ದೇವಸ್ಥಾನಗಳು, ದೊಡ್ಡ ದೊಡ್ಡ ಮಠಗಳಲ್ಲೆಲ್ಲ ಹೋಗಿ ನೋಡಿ, ಅಂಥವರೇ ಬಂದು ತುಂಬಿಕೊಂಡಿರ್ತಾರೆ. ಸೇವೆ ಮಾಡಲಿಕ್ಕೆಲ್ಲ ಯಾವ ಸೇವೆಗೂ ತಯಾರಿದ್ದಾರೆ. ಕಸ ಗುಡಿಸೋದ್ರಿಂದ ಹಿಡಿದು ಪಾತ್ರ ತೊಳೆಯಲ್ಲಿವರೆಗೆ ಎಲ್ಲವನ್ನ ಮಾಡ್ತಾರೆ ಈ ಕೋಟ್ಯಾಧಿಪತಿಗಳು. ಯಾಕೆ ಅಂತ,
ಯಾವುದೆಲ್ಲ ಮನುಷ್ಯನಿಗೆ ಬೇಕೋ, ಇಡೀ ಜಗತ್ತಿಗೆ ಯಾವುದು ಬೇಕೋ ಅದೆಲ್ಲವನ್ನು ಕೊಡುವ ಸಾಮರ್ಥ್ಯ ಇದ್ದರೆ ನಮಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ. ಆದ ಕಾರಣ ಭವಂತಿ ಭೂಯಃ ಪುರುಷಃ ಸುರತ್ವ. ಚಿಕ್ಕ ಪುಟ್ಟ ಸಾಧನೆ ಮಾಡಿದವ ದೇವರಾಗ್ತಾನೆ ಅಂತ ನಮ್ಮ ಹಿರಿಯವರು ಹೇಳಿದ್ದನ್ನು ಕೇಳಿ ಗೊತ್ತು ನಮಗೆ. ಎಷ್ಟು ಕೇಳಿದರೆ 33 ಕೋಟಿ ದೇವತೆಗಳು ಅಂತ ಅವತ್ತು ಹೇಳಿದರು. ದೇವರುಗಳನ್ನೆಲ್ಲ ಲೆಕ್ಕ ಹಾಕಲಿಲ್ಲ, ಅದನ್ನು ಸೇರಿಸಿದ್ರೆ ಇನ್ನೂ ಅಷ್ಟು ಕೋಟಿ ಆಗ್ತದೆ. ಇವತ್ತು ನೋಡಿದರೆ ಎಷ್ಟು ಕೋಟಿ ದೇವತೆಗಳಿರ್ಬೋದು? ಅದು ಆಗಿನ ಕಾಲದ ಲೆಕ್ಕ. ಒಂದು ಪುರಾಣದ ಕಾಲದಲ್ಲಿ ಒಂದು 5-10 ಸಾವಿರದ ವರ್ಷದ ಹಿಂದೆ ಇದನ್ನು ಹೇಳಿದ್ದು. ಇವತ್ತು ನೋಡಿದರೆ ಇಡೀ ಜಗತ್ತಲ್ಲಿ ಎಷ್ಟು ಕೋಟಿ ಜನಸಂಖ್ಯೆ ಇದೆಯೋ ಅಷ್ಟು ಕೋಟಿ ದೇವರನ್ನು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಹಿಂದಿನ ದೇವರುಗಳು ನಮ್ಮ ಪರಂಪರೆಯಿಂದ ಬಂದದ್ದು, ಪುರಾಣದಲ್ಲಿ ಅಥವಾ ವೇದದಲ್ಲಿ ಕಾಣುವಂತಹ ದೇವತೆಗಳಿದೆಯಲ್ಲ, ಅದು ಕೆಲವು ಮಾತ್ರ ಇವತ್ತು ನಾವು ಪೂಜೆ ಮಾಡ್ತಾ ಇರುವಂಥದ್ದು. ಈ ಷಣ್ಮುಖನಂಥ ದೇವರನ್ನು ಕೆಲವು ಹಿಂದಿನಿಂದ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಹೊಸ ಹೊಸ ದೇವರುಗಳನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ಆರಾಧನೆ ಮಾಡುವ ಪದ್ಧತಿ ಹೇಗಿದೆ ನೋಡಿ. ಮನುಷ್ಯನೇ ದೇವರಾದ್ದು ಅಂತ ಎಲ್ಲಿದ್ದು ಅಂತ, ಕೊರಗಜ್ಜೆ ಎಲ್ಲಿದ್ರು ಅಂತ ಒಂದು 100 ವರ್ಷದ ಹಿಂದೆ ಕೊರಗಜ್ಜೆ ಇತ್ತು. ಈಗ ಒಂದು 10-20 ವರ್ಷದಲ್ಲಿ ಕೊರಗಜ್ಜೆ ಎದ್ದು ಬಂದದ್ದು. ಕೋಟಿ ಚೆನ್ನೈಯರು ಎಲ್ಲಿದ್ದರು, ಕಲ್ಕುಡ ಕಲ್ಲರೊಟ್ಟಿ ಎಲ್ಲಿತ್ತು, ಪಂಜುರ್ಲಿ ಎಲ್ಲಿತ್ತು. ಅಲ್ಲ, ಒಂದೊಂದನ್ನು ನೋಡ್ತಾ ಆ ಸಾಯಿಬಾಬನವರು ಎಲ್ಲಿದ್ದರು, ನಮ್ಮ ಗುಂಗೂರು ಕೂದಲ್ನ ಸಾಯಿಬಾಬಾ ಮತ್ತು ಸತ್ಯಸಾಯಿ ಎಲ್ಲಿಂದ ಇದೆಲ್ಲ? ಒಬ್ಬ ನಮ್ಮಂಥ ಸಾಮಾನ್ಯ ಮನುಷ್ಯನಾಗಿದ್ದವ ಇವತ್ತು ದೇವರಾಗಿದ್ದಾನೆ ಅಷ್ಟೇ. ಸಾವಿರ ಜನ ಅವನ ಹಿಂದಿನಿಂದ ಅವನನ್ನು ಆರಾಧನೆ ಮಾಡ್ತಾ ಇರುವಂಥವರಿದ್ದಾರೆ. ಚಿಕ್ಕ ಪುಟ್ಟ ಸಾಧನೆ ಸಾಕು ಮನುಷ್ಯ ದೇವತ್ವಕ್ಕೆ ಏರಲಿಕ್ಕೆ ಅಂತ. ಇದನ್ನು ಕಲಿಸಿಕೊಟ್ಟದ್ದು ಇದ್ರೆ ನಮ್ಮ ಮಣ್ಣಲ್ಲಿ ಮಾತ್ರ. ಒಬ್ಬನಿಗೆ ರಾಜ್ಯ ಮಟ್ಟದ ಒಂದು ಪುರಸ್ಕಾರ ಸಿಕ್ಕಿದ್ದು, ನಮ್ಮ ದಕ್ಷಿಣ ಕನ್ನಡದ ಒಬ್ಬ ಹುಡುಗ. ಆಶ್ಚರ್ಯ ಅಂತ ಅನಿಸುತ್ತೆ, ಏನು ಮಾಡಿದ್ದಾನೆ ಅಂತ. ಭಾರಿ ದೊಡ್ಡ ಸಾಧನೆ ಮಾಡಿರ್ಬೋದು ಅಂತ ಪೇಪರಲ್ಲಿ ಅವನ ಫೋಟೋ ಎಲ್ಲ ಬಂತು. ನೋಡುವಾಗ ಆ ಹುಡುಗನ ಹತ್ರ ಹೋಗಿ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿದರೆ ಸಾಕು, ಅವ ಇಂಥ ವಾರ ಅಂತ ಕೂಡಲೇ ಹೇಳ್ತಾನೆ. ನೀವು ಶುಕ್ರವಾರ ಹುಟ್ಟಿದ್ದು, ಯಾವುದು 70ನೇ ಇಸ್ವಿ ಹೇಳಿ 50ನೇ ಇಸ್ವಿ ಹೇಳಿ, ನೀವು ದಿನಾಂಕ ಹೇಳಿದ ತಕ್ಷಣ ಬಾಯಿ ಮುಚ್ಚಬೇಕಾದ್ರೆ ಅವ ವಾರ ಹೇಳ್ತಾನೆ, ಇಂಥ ವಾರ ಹುಟ್ಟಿದ್ದು ನೀವು ಅಂತ. ಈ ಹುಡುಗನಿಗೆ ಎಂಥ ಕಂಪ್ಯೂಟರ್ನಾಗಿದ್ದಾನೆ, ಎಲ್ಲ ಗೊತ್ತಾಗ್ತದೆ ಅವನಿಗೆ ಅಂತ. ಒಂದು 7ನೇ 8ನೇ ಕ್ಲಾಸ್ನ ಹುಡುಗ ಇರ್ಬೋದು. ಯಾರೋ ಅವ್ರನ್ನ ಕರೆದು ಮಾತಾಡಿದ್ರು, ದೊಡ್ಡ ಸಾಧನೆ ಮಾರ, ಎಷ್ಟು IQ ಎಲ್ಲ ಭಾರಿ ಇರ್ಬೋದು ಇವನದು ಅಂತ. ಕರೆದು ಅವನ ಹತ್ರ ಮಾತಾಡಬೇಕಾದ್ರೆ ಮತ್ತೆ ಗೊತ್ತಾಯಿತು. ನೋಡುವಾಗ ದೊಡ್ಡ ಅವ ಹೇಳ್ತಾನೆ, ಹಾಗೆಲ್ಲ ಎಂತ ಇಲ್ಲ, ಅದು ಈ ವರ್ಷ ಒಂದು ಕ್ಯಾಲೆಂಡರ್ ಉಂಟಲ್ಲ, ಈ ವರ್ಷದ ಕ್ಯಾಲೆಂಡರ್ ನಾನು ನೆನಪಿಟ್ಟುಕೊಂಡ್ರೆ ಅದೊಂದು 8 ವರ್ಷದ ಹಿಂದೆ ಅದೇ ಕ್ಯಾಲೆಂಡರ್ ರಿಪೀಟ್ ಆಗಿರ್ತದೆ. ವಾರಗಳು ಮತ್ತೆ ಉಂಟಲ್ಲ, ಶುಕ್ರವಾರ ಆದ ನಂತರ ಶನಿವಾರವೇ ಬರೋದು. ಅದು 10,000 ವರ್ಷದ ಹಿಂದೆಯೂ ಹಾಗೆ. ಒಂದು 8 ವರ್ಷದ ಹಿಂದೆ ಅದೇ ಕ್ಯಾಲೆಂಡರ್ ಬಂದಿರ್ತದೆ, ಮತ್ತೆ ಒಂದು 6 ವರ್ಷದ ಹಿಂದೆ 10 ವರ್ಷದ ಹಿಂದೆ ಅದೇ ಕ್ಯಾಲೆಂಡರ್ ರಿಪೀಟ್ ಆಗಿರ್ತದೆ. ನಾನು ಒಂದು ವರ್ಷದನ್ನು ಒಂದು ಸಲ ನೋಡಿಕೊಂಡೆ, ನೆನಪಿಟ್ಟುಕೊಂಡೆ. ಜನವರಿಯಲ್ಲಿ ಆಗಬೇಕಾದ್ರೆ ಶುಕ್ರವಾರ ಜನವರಿ ಆರಂಭ ಆಗಿದೆ, 1ನೇ ತಾರೀಕು, 2ನೇ ತಾರೀಕು ಶನಿವಾರ, 3ನೇ ತಾರೀಕು ಆದಿತ್ಯವಾರ. ಒಂದು ಸಲ ನೋಡಿಕೊಂಡೆ ಒಂದು ವರ್ಷದ್ದು. ಅದು ಯಾವಾಗ ಎಲ್ಲ ರಿಪೀಟ್ ಆಗ್ತದೆ ಅಂತ ನೋಡಿದೆ. ಒಂದು ಸ್ವಲ್ಪ ಸಮಯದ ಕಾಲ ಪ್ರಯತ್ನ ಮಾಡಿದೆ. ಮತ್ತೆ ಬೇರೆ ಕೇಳಿದವರಿಗೆ ಹೇಳು, ಫಸ್ಟಿಗೆ ನನಗೆ ಆಲೋಚನೆ ಮಾಡಬೇಕಾಗಿತ್ತು. ಈಗ ಅವರು ಹೇಳಿದ ತಕ್ಷಣ ನಂಗೆ ಆಗೋಷ್ಟು ಅಂತ ಹೇಳುವಾಗ ನನಗೆ ನೆನಪಾಗ್ತದೆ, ಅವ ಇಸ್ವಿ ಹೇಳಿದ ತಕ್ಷಣ ಇಂಥ ವಾರ ಅಂತ ಹೇಳಿಬಿಡ್ತೇನೆ ಅಷ್ಟೇ ಅಂತ. ನೋಡಿ, ಚಿಕ್ಕ ಸಾಧನೆ ಮಾಡಿದವ ಇವತ್ತು ರಾಜ್ಯ ಮಟ್ಟದಲ್ಲಿ ಅವನಿಗೆ ಪ್ರಶಸ್ತಿ ಬಂದಿದೆ. ಹಾಗಾದರೆ ನಾವು ಆದದ್ದು ಇಷ್ಟೇ. ನಮ್ಮದರಲ್ಲಿ ಯಾರು ಚಿಕ್ಕ ಪುಟ್ಟ ಸಾಧನೆ ಮಾಡಿದಂಗೆ ಅವಳದ್ದು ನೆನಪಾಗಲಿಕ್ಕಿದೆ. ರಾಮಕೃಷ್ಣ ಪರಮಹಂಸರ ಮಡದಿ ಶಾರದಾ ಮಾತೆ ಅಂತ ಆಕೆ ಹೆಸರು. ಇಡೀ ಜಗತ್ತಲ್ಲಿ ಅವಳನ್ನು ಆರಾಧನೆ ಮಾಡ್ತಾರೆ, ದೇವರು ಅಂತ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಪೂಜೆ ಮಾಡ್ತಾರೆ. ಯಾಕೆ ಅಂತ ಕೇಳಿದರೆ, ಆ ತಾಯಿ ಹೆಡ್ಡಿ ದಡ್ಡಿ ಪಾಪ ಎಂಥದ್ದು ಗೊತ್ತಿಲ್ಲ, ಕಲೀಲಿಯೂ ಇಲ್ಲ. ಎಂಥ ವಿದ್ಯಾವಂತ ರಾಮಕೃಷ್ಣ ಪರಮಹಂಸರು. ಮದುವೆ ಆಗಿ 10-12 ವರ್ಷಕ್ಕೆ ಮದುವೆ ಆಗಿ ಗಂಡನ ಸ್ವಲ್ಪ ಸಮಯ ಅವಳಿಗೆ ಹುಷಾರಿರಲಿಲ್ಲ, ಮತ್ತೆ ಕಳಿಸಿದರು ಗಂಡನ ಮನೆಗೆ. ಹುಷಾರಾದ ನಂತರ ಮದುವೆ ಆಗಿ ಗಂಡನ ಮನೆಗೆ ಬರಬೇಕಾದ್ರೆ ಗಂಡ ಕೇಳಿದ ಮಾತೇನು ಗೊತ್ತು, ನನಗೆ ನಿನ್ನನ್ನು ನೋಡಬೇಕಾದ್ರೆ ನನಗೆ ದೇವರನ್ನು ನೋಡಿದ ಹಾಗಾಗ್ತದೆ, ನಾನು ನಿನ್ನನ್ನು ಕೂತ್ಕೊಳ್ಳಿಸಿಕೊಂಡು ನಿನಗೆ ನಾನು ಪೂಜೆ ಮಾಡಲಾ ಅಂತ. ಯಾವ ಹೆಂಡತಿಗಾದರೂ ಹೇಗಾಗಬೇಕು? ಕಟ್ಟಿಕೊಂಡ ಗಂಡ ಬೇರೆ ಯಾರೋ ಹೇಳಿದರೆ ಪರವಾಗಿಲ್ಲ, ನಿನ್ನ ನೋಡಿದರೆ ದೇವರ ಹಾಗೆ ಆಗ್ತದೆ ನನಗೆ, ನಾನು ನಿನ್ನನ್ನು ಪೂಜೆ ಮಾಡಬೇಕಾ ಅಂತ. ಪುನಃ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ನಾನು ಗಂಡನಾಗಿಯೇ ಇರಬೇಕು ಅಂತ ನೀನು ಅಪೇಕ್ಷೆ ಪಟ್ಟರೆ ನಿನ್ನ ಗಂಡನಾಗಿರ್ತೇನೆ ಅಂತ. ಆ ತಾಯಿ ಯೋಚನೆ ಮಾಡಿದ್ಲು. 10-15 ವರ್ಷ ಆಗಿರ್ಬೋದು ಪ್ರಾಯ ಆಗ. ಜಗತ್ತಲ್ಲಿ ಯಾವ ಗಂಡನ ಬಾಯಿಂದ ಈ ಮಾತು ಬರಲಿಕ್ಕಿಲ್ಲ, ಹೆಂಡತಿಯನ್ನು ನೋಡಿ ನಿನ್ನ ನೋಡಿದರೆ ದೇವರ ಹಾಗೆ ಆಗ್ತದೆ ಅಂತ. ನಾನು ಒಬ್ಬಳೇ ಭಾಗ್ಯವಂತೆ ಅಂತ ಅನ್ನಿಸ್ತದೆ. ಆಕೆ ಹೇಳ್ತಾಳೆ, ನಿಮಗೆ ದೇವರ ಹಾಗೆ ಕಾಣ್ತೇನೆ ಅಂತ ಹೇಳಿದ್ರಲ್ಲ, ಅದೇ ರೀತಿಯಾಗಿ ನನ್ನನ್ನು ನೋಡಿ ಪರವಾಗಿಲ್ಲ ಅಂತ. ಅವಳನ್ನು ಕೂತುಕೊಳ್ಳಿಸಿ ಆಕೆಗೆ ಅರ್ಚನೆ ಮಾಡಿ ಕಾಲು ತೊಳೆದು ಆಕೆಯನ್ನು ಪೂಜೆ ಮಾಡ್ತಾರೆ ಅವರು, ತಾಯಿಯ ಹಾಗೆ. ಇಡೀ ಜೀವಿತದ ಕೊನೆಯವರೆಗೆ ತಾಯಿಯ ಹಾಗೆ ನೋಡಿದರು. ಆ ಶಾರದಾ ಮಾತೆಗೆ ಅನ್ನಿಸಿದ್ದಿಷ್ಟೇ, ಇಷ್ಟು ದೊಡ್ಡ ವಿದ್ವಾಂಸ ವೇದಾಂತಿ ನನ್ನನ್ನು ಪೂಜೆ ಮಾಡಿದ್ರಲ್ಲ ಅಂತ. ನಾನು ಏನು ಮಾಡಲಿ, ನನ್ನಲ್ಲಿ ಏನೂ ಇಲ್ಲಲ್ಲ, ನಾನು ಒಂದು ಮಾಡ್ತೇನೆ ಇವತ್ತಿಂದ. ನಾನು ವಿದ್ಯಾವಂತಳಲ್ಲ, ನನಗೆ ಏನು ವೇದಾಂತ ಗೊತ್ತಿಲ್ಲ ನನಗೆ. ಆದರೆ ನನಗೆ ಜನರನ್ನು ನೋಡುವಾಗೆಲ್ಲ ಅವರಲ್ಲಿದ್ದ ಕೆಟ್ಟದ್ದೇ ನನಗೆ ಕಾಣುತ್ತದೆ. ಹೆಚ್ಚಿನವರಿಗೆ ಅಷ್ಟೇ, ನಮಗೂ ಅದೇ ಕಾಣೋದು. ಹೀಗೆ ನೋಡಿದ ತಕ್ಷಣ ದೇವಸ್ಥಾನ ಬರ್ತೇನೆ ಎಂಬಳು ಚೂಡಿದಾರ ಪಡೆದು ಏನೇನು ಮೆಚ್ಚಿಸಾರೆ. ಅದು ಒಂಜಿ ಸೀರೆ ಬರ ಒಂಜಿ 10-20 ವರ್ಷಗಳಿಂದ ಪೂರ ಚೂಡಿದಾರ ಪಾಡು ಬರ್ತಾನೆ. ಅದು ಚೂಡಿದಾರ ಪಾಡು ಒಂಜಿ ಶಾಲ ಪಾಡು ಬೊಟ್ಟು ಹಣ್ಣು ಬಂಡು ಎಂಕ್ಲ ಅದು ಕುಂಕುಮ ಉಂಟಲ್ಲ, ಬೆವರಿದ್ರೆ ಅದಕ್ಕೆ ಕೆಳಗೆ ಇಳಿತದೆ, ಅದಕ್ಕೆ ನಾವು ಸ್ಟಿಕ್ಕರ್ ಹಾಕೋದು.
ಎಂತ ಎಲ್ಲ ಸುಳ್ಳು ಹೇಳ್ತಾರೆ ನೋಡಿ. ನಾನು ಕುಂಕುಮ ಇಟ್ಟಿದ್ದೇನೆ, ಬೊಟ್ಟು ಕಾಣ್ತದೆ ನಿಮಗೆ, ಅಲ್ಲಿ ಕೂತ್ರೆ ನನ್ನ ಹಣೆಯಲ್ಲಿದ್ದ ಬೊಟ್ಟು ಕಾಣ್ತದೆ. ಇವತ್ತು ಬೆಳಿಗ್ಗೆ ಹಾಕಿದೆ ಅಲ್ಲ, ನಾಳೆ ಬೆಳಿಗ್ಗೆನವರೆಗೆ ಮುಖ ತೊಳಿತೇನೆ ಅದರ ಮಧ್ಯದಲ್ಲಿ. ಇಲ್ಲೆಲ್ಲ ಜಾಗ್ರತೆಯಲ್ಲಿ ಮಾಡಿ ತೊಳಿತೇನೆ, ಏನಾಗುವುದಿಲ್ಲ. ಕಾರಣ ಅಲ್ಲ ಅಂತ ಏನೋ ಒಂದು ಚಿಕ್ಕ ಪುಟ್ಟ ಕಾರಣಗಳನ್ನು ಹೇಳೋದು. ಇಷ್ಟು ಚಿಕ್ಕ ಬೊಟ್ಟು ಹಾಕೊಂಡು ಕೊಟ್ಟಿದ್ದಾಳೆ ಭಾಷೆ ಕೆಟ್ಟವಳು. ನನಗೆ ನೋಡಿದ ತಕ್ಷಣ ನನಗೆ ಸಿಟ್ಟೇ ಬರೋದು ಅಂತ ಅವಳನ್ನು. ಎಷ್ಟೋ ಜನ ಬಂದವರು ತೀರ್ಥ ತಗೊಳ್ಳಿಕ್ಕೆ ಬರ್ತಾರೆ, ತೀರ್ಥ ಕೊಡಿ ಅಂತ ಕೊಡುವಾಗ ತೀರ್ಥ ತಗೊಳ್ಳಿ, ಪ್ರಸಾದ ಮಾತ್ರ ತಿಂದು ಹೋಗುದು. ಎಂತ ನಾಸ್ತಿಕ ಮಾರ್ರೆ, ಒಂದು ತೀರ್ಥ ತಗೊಳ್ಳಿಕ್ಕೆ ಬಂದವನಿಗೆ, ಒಂದು ಹಿಂದೂ ಆಗಿ ಹುಟ್ಟಿದಾನೆ, ತೀರ್ಥ ತಗೊಳ್ಳಿಕ್ಕೆ ಆಗೋದಿಲ್ಲ ಅಂತ ನಾವು ಅವನಿಗೆ ನಾಸ್ತಿಕೆಂಬಿ ಅಂತ. ನಮಗೆ ಗೊತ್ತಿಲ್ಲ ಸತ್ಯ ಏನು ಅಂತ. ಅವ ಪಾಪ ಅವನಿಗೆ ಕೆಲವರಿಗೆ ಹಾಲು ಆಗುವುದಿಲ್ಲ, ಕೆಲವರಿಗೆ ತುಪ್ಪ ಆಗುವುದಿಲ್ಲ. ನೀವು ಒಂದು ಚಮಚ ತೀರ್ಥ ಕೊಡ್ತೇವೆ, ಅವ ಅಲ್ಲಿ ವಾಂತಿ ಮಾಡ್ತಾನೆ. ಅದು ಅವನ ವೈಯಕ್ತಿಕ ಸಮಸ್ಯೆ, ನಿಮಗೆ ಗೊತ್ತಿಲ್ಲ ಅದು. ನಾವು ಇಂಥದ್ದು ಯಾವುದೋ ಒಂದನ್ನು ನೋಡಿಕೊಂಡು ಇವಳು ಚೂಡಿದಾರ ಹಾಕೊಂಡು ಬಂದು ಯಾಕೆ ಅಂತ. ಅವಳು ಎಲ್ಲಿಯೋ ಪೇಟೆಗೆ ಹೊರಟವಳು ಮಾರ್ರೆ, ದೇವಸ್ಥಾನಕ್ಕೆ ಬರಬೇಕು ಅಂತ ಅನಿಸಿದ್ಲಲ್ಲ, ಚೂಡಿದಾರ ಹಾಕಿ ಆದ್ಲು ಬಂದ್ರಲ್ಲ, ನಮಸ್ತೆ ಹೇಳಬೇಕಲ್ಲ ಅವಳಿಗೆ. ಬಂದಲ್ಲಮ್ಮ ಚೂಡಿದಾರ ಹಾಕೊಂಡಾದ್ರು ದೇವಸ್ಥಾನಕ್ಕೆ, ಥ್ಯಾಂಕ್ಸ್ ಹೇಳಬೇಕಾ ಬೇಡ. ನಮ್ಮತನ ಪರಂಪರೆ ಎಲ್ಲವೂ ಬೇಕು, ಹೌದು. ನಮಗೆ ನೋಡಿದ ತಕ್ಷಣ ಕಾಣೋದು ಏನು ಕೇಳಿದರೆ, ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಮತ್ತೊಂದು ಸರಿ ಇಲ್ಲ, ಎಲ್ಲವೂ ಸರಿ ಇಲ್ಲ ಅಂತ ಕಾಣೋದು. ಎಲ್ಲಿಯೋ ಒಳ್ಳೆತನ ಇರ್ತದೆ, ಒಳ್ಳೆದಿರ್ತದೆ. ಆ ಒಳ್ಳೆತನವನ್ನು ಗುರುತಿಸುವ ದೃಷ್ಟಿ ಬೇಕಲ್ಲ ಅಂತ. ನಮ್ಮತನ ಎಲ್ಲವೂ ಬೇಕು, ಹೌದು. ಆ ತಾಯಿಗೆ ಅನ್ನಿಸಿಬಿಡ್ತಂತೆ ಶಾರದಾ ಮಾತೆಗೆ, ನನಗೆ ಕೆಟ್ಟದ್ದೇ ಕಾಣೋದು ಎಲ್ಲಿ ನೋಡಿದ್ರು. ನಾನು ಇವತ್ತಿನಿಂದ ಎಲ್ಲರನ್ನ ನೋಡಿದರೆ ನಾನು ಅವರಲ್ಲಿರೋ ಒಳ್ಳೆತನವನ್ನು ಗುರುತಿಸುವ ಪ್ರಯತ್ನ ಮಾಡ್ತೇನೆ ಅಂತ ಅವತ್ತು ತಗೊಂಡ ನಿರ್ಧಾರ. ಜೀವನ ರಾಮಕೃಷ್ಣ ಪರಮಹಂಸರು ತೀರಿ ಹೋದ ನಂತರ ಒಂದಷ್ಟು ವರ್ಷ ಬದುಕಿದ್ಲು, ಜೀವಿತದ ಕೊನೆಯವರೆಗೆ ಅದನ್ನು ಉಳಿಸಿಕೊಂಡ್ಲು. ಆ ಒಂದು ಕಾರಣಕ್ಕೆ, ಇನ್ನೊಬ್ಬರಲ್ಲಿದ್ದ ತಪ್ಪನ್ನು ಕೆಟ್ಟದನ್ನು ಗುರುತಿಸದೇ ಇದ್ದ ಕಾರಣಕ್ಕೆ, ಒಳ್ಳೆತನವನ್ನು ಮಾತ್ರ ಗುರುತಿಸಿದ ಕಾರಣಕ್ಕೆ ಇವತ್ತು ಶಾರದಾ ಮಾತೆ ದೇವರಾಗಿದ್ದಾಳೆ. ನನಗನಿಸ ಆ ಕೊಲ್ಲಮ್ಮನ ಅಮ್ಮ ನನಗೆ ಯಾವತ್ತು ನೋಡೋಕೆ ಅನ್ನಿಸ್ಲಿಕ್ಕಿದೆ, ಇದ್ದ ಗಂಡಸರನ್ನ ಇಷ್ಟು ತೋರ ಉಂಟು ಪಂಜು ಕಪ್ಪಿದ್ದು, ಬಂದವರನ್ನೆಲ್ಲ ಹೀಗೆ ಹಿಡ್ಕೊಳ್ಳೋದು ಅಂತ. ಅಮ್ಮ ಅಮ್ಮ ಅಂತ ಇವತ್ತು ಮಂಗಳೂರಿನಲ್ಲಿ ಅಮ್ಮ ಅಂತ ಕ್ಯೂ ಗಟ್ಟಲೆ ನಿಲ್ತಾರೆ 2 ದಿನ. ಹೋಗಿ ಸಿಕ್ಕಿದವ್ರನ್ನ ಅಪ್ಪಿಕೊಳ್ಳೋದು, ಕಿಸಿಕೊಳ್ಳೋದು, ಎಂಥದ್ದು ಇದು ಒಂದು. ಎಷ್ಟು ನನಗೆ ಸಹಿಸಿಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ನನಗೆ ಒಂದು ಸಲ ಅಲ್ಲಿಗೆ ಹೋದೆ ನಾನು, ಯಾರದೋ ಜೊತೆಗೆ ಹೋಗ್ಬೇಕಾದ್ರೆ ಒಂದ್ಸತಿ ಬಲ್ಲೆ ಹಣ್ಣಿರು ತೂಕನಮ್ಮ ಅಂತೇಳಿ ಕರ್ಕೊಂಡೋದ್ರು. ಆ ಕೊಲ್ಲಮಿಗೆ ಹೋದ ನಂತರ ಗೊತ್ತಾಯ್ತು ನನಗೆ, ಅವರು ನಿಜವಾಗಿ ಅಮ್ಮ, ಅವರು ದೇವರೇ ಮಾರ್ರೆ. ಇಷ್ಟು 1000 ಜನ ಪೂಜೆ ಮಾಡ್ತಾರಲ್ಲ, ಏನು ನಮ್ಮ ಪರಂಪರೆ ಏನು ಹೇಳ್ತದೆ ಅದಷ್ಟನ್ನು ಮಾಡಿ ತೋರಿಸಿದೆ ಹೆಂಗಸು ಅಂತ. ಅವತ್ತು ಆ ಸರ್ಕಾರ ಹೇಳಿತಲ್ಲ, ಇಷ್ಟು ಮನೆ ಕಟ್ಟಿಸಿ ಕೊಟ್ಟಿದ್ದಾನೆ, ಇಷ್ಟು ನೀರಿನ ಎಂಥದ್ದು ಇಲ್ಲ ಇವರು ಮಾಡಿದ್ದು, ದುಡ್ಡೆಲ್ಲ ಒಳಗೆ ನುಂಗಿದ್ದು ಮಾತ್ರ, ಒಂದು ಸ್ವಲ್ಪ ಮಾಡಿದ್ದು ಕೆಲಸ. ಈ ತಾಯಿ ತನ್ನ ಆಶ್ರಮಕ್ಕೆ ಬಂದ ದುಡ್ಡನ್ನೆಲ್ಲ ಎಷ್ಟೋ ಲಕ್ಷಗಟ್ಟಲೆ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಗೆ, ಹುಷಾರಿಲ್ಲದವನಿಗೆ ಮದ್ದು ಮಾಡಲಿಕ್ಕೆ, ಒಂದು ಸಮುದ್ರಕ್ಕೆ ಅಡ್ಡ ಕಟ್ಟಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಎಷ್ಟು ದೊಡ್ಡ ಪ್ರಾಜೆಕ್ಟ್ ಅದು. ಇಂಥದ್ದೆಲ್ಲ ಮಾಡ್ತಾ ಹೋಗಿ ಆ ಅಮ್ಮ ದೇವರಾದದ್ದು. ಯಾರೋ ಹೀಗೆ ಮಂಗ ಮಾಡಿ ಭಸ್ಮ ಕೊಡ್ತಾ ಇದ್ದ, ಗುಂಗುರು ಕೂದಲು ಇಟ್ಟುಕೊಂಡು, ಪೂರ ಡೋಂಗಿ ಅಂತ. ಅಲ್ಲಿಗೂ ಒಂದು 30 ವರ್ಷದ ಹಿಂದೆ ಏನಲ್ಲಿಗೆ ಹೆಸರು, ಅಳಿಕೆಗೆ ಬಂದಿರಬೇಕಾದ್ರೆ ಅವರು ಒಬ್ಬ ರ್ಯಾಂಕ್ ಬಂದ ಹುಡುಗನಿಗೆ ಹೀಗೆ ಮಾಡಿದರು, ಒಂದು ಚೈನ್ ಕೊಟ್ಟರು, ನಿಜವಾದ ಚಿನ್ನದ ಚೈನ್ ಅಂತ. ಎಲ್ಲರಿಗೂ ಆಶ್ಚರ್ಯ. ಹೀಗೆ ಮಾಡೋದು, ಭಸ್ಮ ಕೊಡೋದು, ಪ್ರಸಾದ. ಎಲ್ಲಿಂದ ಬರ್ತಾರೆ ಪತ್ರಕರ್ತರು ಕಾದು ಕೂತು ಕೇಳಿದ್ರು ಅವ್ರ ಹತ್ರ, ಅವನಿಗೆ ಚಿನ್ನದ ಚೈನ್ ಕೊಟ್ಟರಲ್ಲ ಹೀಗೆ ಮಾಡಿ ಗಾಳಿಯಿಂದ. ವಾಟ್ ಈಸ್ ದ್ಯಾಟ್? ಅವರಿಗೆ ಕನ್ನಡ ಬರೋದಿಲ್ಲ, ಅವರಿಗೆ ಸತ್ಯಸಾಯಿ. ಅವರು ಹೇಳಿದ್ದೇನು ಗೊತ್ತಾ, ಡೋಂಟ್ ಆಸ್ಕ್ ಅಬೌಟ್ ದಟ್ ಈಸ್ ಮೈ ಐಡೆಂಟಿಟಿ. ಅಂದರೆ ಏನು, ನಾವು ಪೇಪರಲ್ಲಿ ಮರುದಿನ ಹಾಕಿದ್ದೀರ ಅದನ್ನು, ನಾವು ಸಹ ಓದಿದ್ದೇವೆ ಅದನ್ನು, ನಾವು ತಿಳ್ಕೊಂಡದ್ದು ನಮಗೆ ಅದು ಅರ್ಥ ಆಗಲಿಲ್ಲ ನಿಜವಾಗಿ. ಆ ಮನುಷ್ಯ ಸತ್ಯ ಹೇಳಿದ್ದು ಅಂತ. ನೀವು ಇದನ್ನು ಕೇಳಬೇಡಿ, ಚೈನ್ ಹೀಗೆ ಕೊಟ್ಟೆ ಅಲ್ಲ ಏನು ಅಂತ ಕೇಳಬೇಡಿ, ದಟ್ ಈಸ್ ಮೈ ಐಡೆಂಟಿಟಿ, ಡೋಂಟ್ ಆಸ್ಕ್ ಅಬೌಟ್ ದ್ಯಾಟ್ ಅಂತ ಹೇಳಿದರೆ, ನಾನು ಮಂಗ ಮಾಡಿದ್ದು ಅಂತ ಅವರೇ ಒಪ್ಪಿಕೊಂಡ್ರು, ಯಾನು ಡೋಂಗಿ ಮಲ್ತಾನೆ ಅಂತ. ಅವರೇ ಹೇಳಿದ್ದಾರೆ, ನೇರವಾಗಿ ಪತ್ರಕರ್ತರ ಹತ್ರ ಹೇಳಿದ್ದಾರೆ, ನಾನು ಡೋಂಗಿ ಮಾಡಿದ್ದು ಅಂತ. ಆದರೆ ಅಲ್ಲಿಗೆ ಮಾತು ನಿಲ್ಲಿಸದೆ ಮುಂದಿನ ವಾಕ್ಯ ಹೇಳ್ತಾರೆ, ನೀವು ಅದನ್ನು ನೋಡಬೇಡಿ, ಭಸ್ಮ ಕೊಟ್ಟದನ್ನು ನೋಡಬೇಡಿ, ನಾನು ಏನು ಮಾಡಿದ್ದೇನೆ ಅದನ್ನು ನೋಡಿ ಅಂತ. ಅವರ ಹೆಸರು ಹೇಳಿ ಅವರು ಗತಿಸಿ ಹೋಗಿ ಸಾಯುಜ್ಯ ಪಡೆದು ಎಷ್ಟು ಸಮಯ ಆಯಿತು. ಇವತ್ತು ಅವರ ಹೆಸರಲ್ಲಿ 10 ಗಂಟೆ ಅಡಿಕೆ ಆಗುವ ಇವತ್ತಿಗೂ ಹೋಗಿ ಧರ್ಮಗ ಮರ್ದು ತಿಕ್ಕೊಂಡತ್ತ ಅಂತ ಅಲ್ಲಿಂದಲೇ ತರೋದು. 1000 ಗಟ್ಟಲೆ ಲಕ್ಷಗಟ್ಟಲೆ ಜನರನ್ನು ಆಪರೇಷನ್ ಮಾಡಲಿಕ್ಕೆ ಗತಿ ಇಲ್ಲದವರನ್ನು, ಹಾರ್ಟ್ ತಲೆದೆಲ್ಲ ಆಪರೇಷನ್ ಮಾಡುವವರನ್ನು ಎಷ್ಟು ಲಕ್ಷ ಜನರನ್ನು ಬದುಕಿಸಿದ್ದಾರೆ. ಒಂದು ಸಲ ಅಲ್ಲಿಗೆ ಹೋಗಿ ನೋಡಬೇಕು ಅವರು ಇರುವಲ್ಲಿಗೆ ಏನು ಬದಲಾವಣೆ ಮಾಡಿದ್ದಾರೆ ಅಂತ. ಅವರು ನಿಜವಾಗಿ ದೇವರವರು. ಇಂತಹ ಒಂದೆರಡಲ್ಲ, ನಾನು ನಿಮಗೆ ಒಂದೆರಡು ಉದಾಹರಣೆ ಹೇಳಿದ್ದು, 1000 ಉದಾಹರಣೆ ತಗೊಳ್ಳಿ. ಈ ಮಣ್ಣಲ್ಲಿ ಹುಟ್ಟಿದವರು ಇವತ್ತು ದೇವರಾದದಿದ್ದರೆ ಅವರು ಮಾಡಿದಂಥ ಒಂದೊಂದು ಒಳ್ಳೊಳ್ಳೆ ಕೆಲಸದಿಂದಾಗಿ, ದೊಡ್ಡ ಸಾಧನೆ ಅಲ್ಲ, ಚಿಕ್ಕ ಪುಟ್ಟ ಸಾಧನೆಯಿಂದಾಗಿ ಮನುಷ್ಯ ದೇವತ್ವಕ್ಕೆ ಇರ್ಬೋದು. ಅದು ಈ ಮಣ್ಣಿನ ರಾಷ್ಟ್ರೀಯತೆ ಅಂತ ನಮ್ಮ ದೇಶದ್ದು. ದೇವರು ಯಾರು ಅಂತ ನಮಗೆ ಗೊತ್ತಿಲ್ಲ, ನಾವು ಯಾರು ನೋಡಲಿಲ್ಲ. ಕೆಲವು ದೈವ ದರ್ಶನವು ದುರ್ಲಭ ಅಂತ ಇದೆ. ಇಂತಹ ಪಂಚಭೂತಾತ್ಮಕವಾದ ಶರೀರ ಇಟ್ಟುಕೊಂಡು ದೇವರು ಕಲಿಯುಗದಲ್ಲಿ ಕಣ್ಣಿಗೆ ಕಾಣುವುದಿಲ್ಲ ಅಂತ. ರಾಮನ ಕೃಷ್ಣನ ಅದು ಯುಗ ಬೇರೆ. ಅದು ಈಗಿನ ಯುಗದಲ್ಲಿ ಈ ರೂಪದಲ್ಲಿ ದೇವರನ್ನು ಕಾಣಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ಅವತ್ತು ಹೇಳಿದ್ದ, ರಾಮನಾಗಿ ದೇವರಾಗಿ 10 ಅವತಾರಗಳಲ್ಲಿ ಒಂದಾಗಿ ಹುಟ್ಟಿ ಬಂದಾಗ ಅವ ಹೇಳಿದ್ದ, ಆತ್ಮಾನಂ ಮಾನುಷಮ್ಮನ್ಯೇ, ನಾನು ನಿಮ್ಮ ಹಾಗೆ ಸಾಮಾನ್ಯ ಜನ ಅಂತ. ಹೇಗೆ ದೇವರಾದ ಹಾಗಾದರೆ?
ಇವನ ಹಿರಿಯವರು ಇಡೀ ಜಗತ್ತಿದ್ದಲ್ಲ ಆ 4 ವೇದಗಳನ್ನು ಪುರಾಣಗಳನ್ನು ಎಲ್ಲವನ್ನು ಕೊಟ್ಟು ಬ್ರಹ್ಮಸೂತ್ರಾದಿಗಳನ್ನು ಯಾವುದೂ ನಮಗೆ ಅರ್ಥ ಆಗಲಿಲ್ಲ. ವೇದವ್ಯಾಸರಿಗೆ ಅನ್ನಿಸಿಬಿಟ್ಟಿದ್ದಂತೆ ಇದು ಜನರಿಗೆ ತಲುಪುವುದಿಲ್ಲ ಅಂತ. ಮತ್ತೆ ಕೊನೆ ಗೊತ್ತಾಯ್ತು ಅವರಿಗೆ ಸರಿ ಮಾಡುವುದು ಹೇಗೆ, ಇವರಿಗೆ ಸತ್ಯ ಏನು ಅಂತ ತಿಳಿಸುವುದು ಹೇಗೆ ಅಂತ. ಇವರ ಹಿಂದೆ ಏನು ಆಗಿದೆ ಅದನ್ನು ಅವರಿಗೆ ಹೇಳಿದರೆ ಜನರಿಗೆ ಅರ್ಥ ಆಗ್ತದೆ ಅಂತ ಹೇಳಿ ಭಾರತದ ಇತಿಹಾಸವನ್ನು ಜನತೆಗೆ ಕೊಟ್ಟರು. ಅದು ಜಯಗ್ರಂಥ ಅಂತ ಹೆಸರಿಟ್ಟಿದ್ದರು. ಅದರ ಮಹತ್ವದಿಂದ ಭಾರವತ್ವದಿಂದ ಮಹಾಭಾರತ ಅಂತ ಮತ್ತೆ ಹೆಸರು ಬಂತು. ಆ ಮಹಾಭಾರತ ಏನು ಅಂತ ಕೇಳಿದರೆ ಈ ದೇಶದ ಇತಿಹಾಸ. ಒಂದು ಸಲ ತಿರುಗಿ ನೋಡಬೇಕು ನಮ್ಮ ಹಿಂದಿನವರು ಏನು ಮಾಡಿದ್ರು ಅಂತ. ಯದಿಹ ಅಸ್ತಿ ತದನ್ಯತ್ರ ಎನ್ನೇ ಹಸ್ತಿ ನ ತತ್ ಕ್ವಚಿತ್. ಎಲ್ಲವೂ ಭಾರತದಲ್ಲಿದೆ. ಮಹಾಭಾರತದಲ್ಲಿ ಇಲ್ಲದ್ದು ಜಗತ್ತಿನ ಯಾವ ಗ್ರಂಥದಲ್ಲೂ ಇಲ್ಲ. ಯಾವುದೇ ಗ್ರಂಥದಲ್ಲಿ ಯಾವುದೇ ವಿಷಯ ತಗೊಂಡ್ರೆ ಮಹಾಭಾರತದಲ್ಲಿ ಇರಬೇಕು. ಈ ಮಟ್ಟಕ್ಕೆ ಎಲ್ಲರೂ ವಿದ್ವಾಂಸರು ಒಪ್ಪಿಕೊಂಡ ವಿಷಯ ಇದು. ಭಾರತದ ಇತಿಹಾಸವನ್ನು ಹೇಳಿದರು ಅವರು. ಇನ್ನೊಬ್ಬರು ಆದಿಕವಿ ಅಂತ 24 ಲಕ್ಷ ಶ್ಲೋಕವನ್ನು ಇಟ್ಟುಕೊಂಡು 24,000 ಶ್ಲೋಕವನ್ನು ಇಟ್ಟುಕೊಂಡು ರಾಮಾಯಣವನ್ನು ಕೊಟ್ಟರಲ್ಲ ಆದಿಕವಿ ಅಂತ ವಾಲ್ಮೀಕಿಗಳು. ಈ ರಾಮಾಯಣ ಮತ್ತು ಮಹಾಭಾರತ ನಮ್ಮ ದೇಶದ ನೈಜ ಇತಿಹಾಸ ಅದು. ಅದನ್ನು ಓದಿದರೆ ಸಾಕು ಇಡೀ ಜೀವನ ಏನು ಅಂತ ಅರ್ಥ ಆಗ್ತದೆ. ನಮ್ಮ ದೇಶ ಏನು, ನಮ್ಮ ಜೀವನ ಏನು. ಅವ ಹೆಸರಿಗೆ ಮಾತ್ರ ರಾಜ ದಶರಥ ಅಂತ ಮಾಡಿದ್ದೆಲ್ಲ ಬೇಡದೇ ಕೆಲಸ, ಹೆಜ್ಜೆ ಇಟ್ಟದ್ದೆಲ್ಲ ತಪ್ಪು ಹೆಜ್ಜೆ ಅನ್ನಿಸಿದ್ದು ಯಾರಿಗೆ? ನಮಗೆ ನೋಡ್ಬೇಕಾದ್ರೆ ಒಳ್ಳೇದು ಮಾತ್ರ ಅನ್ನಿಸಿತು. ಮಗನಿಗೆ ಅನ್ನಿಸಿತು. ತಿರುಗಿ ನೋಡಿದ, ಅಪ್ಪನಿಗೆ ಗೊತ್ತಿದ್ದ ಹಾಗೆ 3-4 ಹೆಂಡತಿಯರು ಎದುರಲ್ಲಿ. ರಾಜಾನೋ ಬಹುವಲ್ಲಭ ಅಂತ ಎಷ್ಟು ಮದುವೆ ಆಗಿದ್ದ ಅಂತ ನಮ್ಮ ಹತ್ರ ಲೆಕ್ಕ ಇಲ್ಲ. ಅಷ್ಟೆಲ್ಲ ಇತ್ತು ಅವನ ಹತ್ರ ವಹಿವಾಟುಗಳು. ಸುಮಾರೆಲ್ಲ ಕಾರ್ಬಾರೆಲ್ಲ ಮಾಡಿದ್ದಾನೆ. ರಾಮ ಮನೆಯಲ್ಲಿದ್ದುಕೊಂಡು ನೋಡಿದವ, ಅವನಿಗೆ ಅನ್ನಿಸಿತು ನನ್ನ ಅಪ್ಪ ಮಾಡಿದ ತಪ್ಪನ್ನು ನಾನು ಮಾಡಬಾರದು ಅಂತ. ಒಂದು ನಿರ್ಧಾರ ತಗೊಂಡ. ಅವತ್ತೇ ಹೇಳಿದ, ನಾನು ಏಕಪತ್ನಿ ವ್ರತಸ್ಥ, ಒಂದೇ ಮದುವೆ ಆದ ಜೀವನದಲ್ಲಿ, ಉಳಿದವರನ್ನೆಲ್ಲರನ್ನ ತಾಯಿಯ ಹಾಗೆ ನೋಡಿದ. ಇಂತಹ ಒಂದು 4-5 ಪುಟ್ಟ ಪುಟ್ಟ ನಿರ್ಧಾರಗಳನ್ನು ತಗೊಂಡ. ರಾಮ ಸಾಮಾನ್ಯ ಮಾನುಷಮನ್ನಿ ಅಂತ ಹೇಳಿದವ ದೇವರಾದ. ಅಪ್ಪ ಮಾಡಿದ ತಪ್ಪನ್ನು ಮಗ ತಿದ್ದಿಕೊಂಡದ್ದಕ್ಕೆ ಮಗ ದೇವರಾದ. ಅದೇ ಆಚೆ ಬದಿಯಲ್ಲಿದ್ದ 10 ತಲೆ ಹೇಳಲಿಕ್ಕೆ ದಶಕಂಠ ಮಹಾಬ್ರಾಹ್ಮಣ ಅಂತ ಕರೀತಾರೆ. ಮಹಾಬ್ರಾಹ್ಮಣ ಅಂದರೆ ರಾಕ್ಷಸ ಅಂತ ಅರ್ಥ, ಬ್ರಾಹ್ಮಣರಲ್ಲಿ ದೊಡ್ಡ ಬ್ರಾಹ್ಮಣ ಅಂತ ಅರ್ಥ ಅಲ್ಲ. ಮಹಾಬ್ರಾಹ್ಮಣ ಅಂತ ಕರಿತೇವೆ. ರಾವಣ, ಅವನಿಗೊಬ್ಬ ಮಗ ಹುಟ್ಟಿದ. ಅಪ್ಪನಿಗಿಂತ 10 ಪಟ್ಟು ಹುಷಾರನವ. ಅಲ್ಲಿ ಹೋಗಿ ಅವನನ್ನು ಇಂದ್ರನನ್ನು ಮೆಟ್ಟಿ ಓಡಿಸಿದವ. ಮತ್ತೆ ಸುವರ್ಣ ಶೃಂಗದಲ್ಲಿ ಮೇರುವಿನ ತುದಿಯಲ್ಲಿ ಹೋಗಿ ಕೂತ್ಕೊಂಡ. ಇಲ್ಲಿ ಎಂತ ಮಾಡೋದು, ಅಲ್ಲಿಗೆ ಬರುವುದಿಲ್ಲ ಅವರು ರಾಕ್ಷಸರು, ಅದಕ್ಕೋಸ್ಕರ ಸುವರ್ಣ ಶೃಂಗದಲ್ಲಿ ಹೋಗಿ ಕೂತದ್ದು. ದೇವೇಂದ್ರನನ್ನೇ ಇಂದ್ರಜಿತು ಅಂತ ಹೆಸರು, ಅವನಿಗೆ ಹೆಸರೇ ಇಂದ್ರಜಿತು ಅಂತ. ಇಂದ್ರನನ್ನು ಗೆದ್ದವ ಅಂತ. ಅಂತಹ ಪರಾಕ್ರಮಿ. ಮಾಡಿದ್ದೇನು ಗೊತ್ತಾ, ಅಪ್ಪ ಮಾಡಿದ ತಪ್ಪನ್ನು ಇವ ಸಮರ್ಥನೆ ಮಾಡಿಕೊಂಡ. ಏನಾದ, ಅಪ್ಪನ ಕಣ್ಣೆದುರಿಗೆ ಸಾಯಿಬಾರದ ಪ್ರಾಯದಲ್ಲಿ ಸತ್ತೋದಲ್ಲ, ಹೆಣ ಆಗಿ ಹೋದಲ್ಲ. ಹಿಂದಿನವರು ಮಾಡಿದ ತಪ್ಪನ್ನು ನಾವು ಸಮರ್ಥನೆ ಮಾಡ್ತಾ ಹೋದರೆ ನಮ್ಮ ಜೀವನ ಏನಾಗ್ತದೆ? ಒಂದು ತಪ್ಪು ನಮ್ಮ ಹಿರಿಯವರು ಮಾಡಿದ್ದನ್ನು ನಾವು ತಿದ್ದಿಕೊಂಡ್ರೆ ನಾವು ದೇವರಾಗ್ಬೋದು. ಇದು ಈ ರಾಮಾಯಣ ಮಹಾಭಾರತ ಓದಿ ಇದೆಲ್ಲ ನಮಗೆ ಅರ್ಥ ಆಗಬೇಕಲ್ಲ. ಮಹಾಭಾರತವನ್ನು 2-3 ಥರದಲ್ಲಿ ತೆರೆದು ತೋರಿಸ್ತಾರೆ. ಒಂದು ಆಧ್ಯಾತ್ಮಿಕವಾದ ರೀತಿಯಲ್ಲಿ ಮಹಾಭಾರತವನ್ನು ನೋಡಿದರೆ ಅದು ವಿಷ್ಣು ಸಹಸ್ರನಾಮ. 1000 ಹೆಸರಲ್ಲಿ 1000 ಹೆಸರಲ್ಲ, ಮಹಾವಿಷ್ಣುವಿನ 1000 ರೂಪಗಳದು. ಇಲ್ಲರೆ ನೀವು ವಿಷ್ಣು ಅಂತ ಹೇಳಬೇಕಾದ್ರೆ 3-4 ಕಡೆಯಲ್ಲಿ ಬರ್ತದೆ ವಿಷ್ಣು ಅಂತ ಶಬ್ದ. ಅದು 1000 ಹೆಸರು ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೆ ಪುನಃ ವಿಷ್ಣು ಅಂತ ಸೇರಿಸಿದರು. ಅಲ್ಲ, ಅದು 1000 ರೂಪದಲ್ಲಿ ಅನುಗ್ರಹ ಮಾಡ್ತಾನೆ. ಭಗವಂತನ 1000 ರೂಪಗಳ ಹೆಸರು ಮಾತ್ರ ಒಂದೇ. ಈಗ ನನಗೆ ಸೂರ್ಯ ಅಂತ ಹೆಸರಿಟ್ಟಿದ್ರೆ ಇನ್ನೊಬ್ಬನಿಗೆ ಸೂರ್ಯ ಅಂತ ಇರ್ತಾನೆ. ನೀವು ಹೆಸರು ಎರಡನ್ನು ಕಳೆದ ಕೂಡಲೇ ಅದೇ ವಿಷಯ ಅಲ್ಲ, ವ್ಯಕ್ತಿಯೇ ಬೇರೆ. ಅದು ಮಹಾವಿಷ್ಣುವಿನ 1000 ಹೆಸರನ್ನು ಹೇಳಿದಿದ್ರೆ 1000 ರೂಪಗಳು ವಿಷ್ಣುವಿನದ್ದು. ನಿತ್ಯಂ ಶತಾರ್ಥಕಂ ವಿಷ್ಣು ಸಹಸ್ರನಾಮಂಚ. ವಿಷ್ಣು ಸಹಸ್ರನಾಮದ ಒಂದೊಂದು ಹೆಸರಿದೆಯಲ್ಲ, ವಿಶ್ವಸ್ಮೈ ನಮಃ ಅಂತ ಹೇಳಿದ್ರೆ ಸಾಕು, 100 ಅರ್ಥ. ಅದಕ್ಕೆ ಇಂಥ 100 ಅರ್ಥವನ್ನು ಕೊಡ್ತದೆ. 1000ವನ್ನು ಹೇಳಿದರೆ 1,00,000 ಜಪ ಮಾಡಿದ ಫಲ ಬಂತು ನಿಮಗೆ. ಅಷ್ಟು ರೂಪದ ಅನುಸಂಧಾನ. ಅದು ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡೋದಾದರೆ. ಐತಿಹಾಸಿಕ ದೃಷ್ಟಿಯಿಂದ ನೋಡೋದಾದರೆ ಆ್ಯಸ್ ಇಟ್ ಈಸ್ ನೀವು ಮಹಾಭಾರತವನ್ನು ಓದಬೇಕು. ಕಥೆ ಏನು ಅಂತ ಕೊಡ್ತದೆ, ನಮ್ಮ ದೇಶದಲ್ಲಿ ನಡೆದದ್ದು ಏನು ಅದು ನಮ್ಮ ಕಣ್ಣೆದುರಿಗೆ ಬರ್ತದೆ. ಇದನ್ನು ಬಿಟ್ಟರೆ ಒಂದು ಸೈಕಾಲಜಿಕಲ್ ದೃಷ್ಟಿಕೋನದಿಂದ ನೋಡಿದರೆ ಅದು ಭಗವದ್ಗೀತೆ ತೆರೆದುಕೊಳ್ಳುವಂಥದ್ದು. ಮನುಷ್ಯನನ್ನು ಯಾವ ಮಟ್ಟ ಗಾಂಡೀವಂ ಸಂಸತೆ ಹಸ್ತ, ಅದು ಎಲ್ಲಿವರೆಗೆ ಅಹಂಕಾರ ಇತ್ತು ಅವನಿಗೆ ಅಂತ ಕೇಳಿದರೆ, ಮನಸ್ಸಲ್ಲಿ ಯಾನೇ ಅಂತ ಇತ್ತು ಅವನಿಗೆ. ಆರಂಭದ ವಾಕ್ಯವನ್ನು ನೋಡಿದರೆ ಗೊತ್ತಾಗ್ತದೆ. ಆರಂಭ ಮಾಡಬೇಕಾದ್ರೆ ರಥಂ ಸ್ಥಾಪಯ ಮೇಚ್ಯುತ ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ. ಭಗವದ್ಗೀತೆ ಆರಂಭದಲ್ಲಿ ಬರ್ತದಲ್ಲ. ಏನು ಇವನದ್ದು ಮಾತು? ಇವನಿಗೆ ಹೇಳುದು ಕೆಲಸದವನ ಹತ್ರ, ಡ್ರೈವರ್ ಹತ್ರ ಹೇಳಿದಾಗೆ, 2 ಸೇನೆಗಳ ಮಧ್ಯದಲ್ಲಿ ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇ, ನನ್ನ ರಥವನ್ನು 2 ಸೇನೆಯ ಮಧ್ಯೆ ಕೊಂಡೋಗಿ ನಿಲ್ಲಿಸು. ಕೃಷ್ಣನಿಗೆ ಆರ್ಡ್ರು. ಕೃಷ್ಣನಿಗೆ ಗೊತ್ತಾಯಿತು ತಾರೆ ಕಡರ್ದನ್ನೇ ಅಂತ ಸೀದಾ ಕೊಂಡೋಗಿ ನಿಲ್ಲಿಸಿದ ಮಧ್ಯದಲ್ಲಿ. ಹೀಗೆ ನೋಡ್ತಾನೆ, ಗುರುಗಳು, ಅಣ್ಣಂದಿರು, ತಮ್ಮಂದಿರು, ಮನೆಯವರು ಎಲ್ಲರೂ ಇದ್ದಾರೆ. ಏತಾನ್ನ ಹಂತು ಮಿಚ್ಛಾಮಿ. ಆಗ ಸುರಾಯಿತು.
ಇವರನ್ನೆಲ್ಲ ಕೊಂದು ನಾನು ರಾಜ್ಯ ಪಡ್ಕೊಂಡು ಎಂಥದಕ್ಕೆ, ನನಗೆ ಇದು ಬೇಕಾ, ನನಗೆ ಯಾವುದು ಬೇಡ ಅಂತ ಕೊನೆ ಕೈಕಾಲು ನಡಗಲಿಕ್ಕೆ ಶುರು ಆಗ್ತದೆ. ಇವನೇ ಪಾಠ ಮಾಡಿದ ಮಾಸ್ಟ್ರಿಂದ ಹಿಡಿದು ಎಲ್ಲರೂ ಇದ್ದಾರೆ, ಅಣ್ಣ ತಮ್ಮಂದಿರು ಒಟ್ಟಿಗೆ ಆಡಿದವರು ಎಲ್ಲರೂ, ಅಜ್ಜಂದಿಂದ ಮುತ್ತಾತಂದಿರು ಎಲ್ಲರೂ ಅಲ್ಲಿದ್ದಾರೆ. ಕೊನೆಗೆ ಇವನಿಗೆ ಏನೂ ಮಾಡಲಿಕ್ಕಿಲ್ಲ, ಅಲ್ಲೇ ಬಿಟ್ಟ ಕೂತ. ಅವತ್ತು ಅದೇ ಅರ್ಜುನ ವಿಷಾದ ಪುನಃ 2ನೇ ಅಧ್ಯಾಯಕ್ಕೆ ಮುಂದುವರಿತದೆ. ಅಲ್ಲಿಂದ ಆರಂಭ ಮಾಡಿದವ 3 ಸಿದ್ಧಾಂತಗಳನ್ನು ಇಟ್ಟುಕೊಂಡು ಯಾವುದರ ಮುಖಾಂತರವಾಗಿ ಜ್ಞಾನ ಮಾರ್ಗ ಏನು, ಭಕ್ತಿ ಮಾರ್ಗ ಏನು, ಕರ್ಮ ಮಾರ್ಗವೇನು, ಇಷ್ಟನ್ನು ಹೇಳಿ ಮುಗಿಸ್ತಾನಲ್ಲ ಕೆಲವು ಸ್ವಚ್ಛವಾಗಿ ಕೆಲವು ವಾಕ್ಯಗಳಲ್ಲಿ. ಅದನ್ನು ಇವರು ಬರಿಬೇಕಾದ್ರೆ, ವ್ಯಾಸರು ಬರಿಬೇಕಾದ್ರೆ ನಿಮಗೆ ಅಷ್ಟು ಅಧ್ಯಾಯದಲ್ಲಿ 700 ಶ್ಲೋಕವನ್ನು ಹೇಳಿರ್ಬೋದು. ಅರ್ಜುನನಿಗೆ ಅಲ್ಲಿ 700 ಶ್ಲೋಕ ಹೇಳಿದೆ ಅಂತಲ್ಲ, 4 ವಾಕ್ಯ ಹೇಳಿದ, ಅರ್ಜುನನಿಗೆ ಅರ್ಥ ಆಯಿತು. ನಮಗೆ ಅರ್ಥ ಆಗುವ ಹಾಗೆ ಅದನ್ನು ಅಷ್ಟು ವಿಸ್ತಾರವಾಗಿ ವ್ಯಾಸರು ನಮಗೆ ಕೊಟ್ಟದ್ದಷ್ಟೇ. ಅವರ 4 ವಾಕ್ಯ ಅರ್ಥ ಆಗಿ ಅವ ಮತ್ತೆ ಎದ್ದು ನಿಲ್ತಾನೆ. ಕೊನೆಯ ವಾಕ್ಯ ಬಂದು ನಿಲ್ತದೆ ನೋಡಿ, ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ. ಯೋಗೇಶ್ವರನಾದ ಕೃಷ್ಣ ಎಲ್ಲಿರ್ತಾನೆ, ಧನುರ್ಧರನಾದ ತತ್ರ ಶ್ರೀ ವಿಜಯೋ ಭೂತಿರು ಧ್ರುವ ನೀತಿರ್ಮತಿರ್ಮಮ. ಇಲ್ಲಿಗೆ ಬಂದು ನಿಲ್ತದೆ, ಎದ್ದು ಅಂದರೆ ಮಾನಸಿಕವಾಗಿ ಪೂರ್ತಿಯಾಗಿ ಕುಗ್ಗಿ ಹೋಗಿದ್ದಂತಹ ಪಾರ್ಥನನ್ನು ಬಡಿದೆಬ್ಬಿಸಿದ 4 ವಾಕ್ಯ ಇದೆಯಲ್ಲ, ಅದು ಮನೋವಿಜ್ಞಾನ ಏನು ಅಂತ ತಿಳಿಬೇಕು ಅಂತಾದರೆ ಮನಃಶಾಸ್ತ್ರದ ದೃಷ್ಟಿಯಿಂದ ನೋಡಿದರೆ ಮಹಾಭಾರತ ಅಲ್ಲಿ ತೆರೆದುಕೊಳ್ತದೆ. ನಮಗೆ ಯಾವುದು ಬೇಡ, ನಮ್ಮ ಇತಿಹಾಸ 2 ರಾಮಾಯಣ ಮಹಾಭಾರತಗಳು ಸಾಕು ಜೀವನ ಏನು ಅಂತ ಹೇಳಲಿಕ್ಕೆ. ಅದರ ಮುಖಾಂತರ ಗುರುತಿಸ್ಬೋದು ನಮ್ಮ ದೇಶದ ಪರಂಪರೆ ಏನು, ದೇವರು ಏನು ಅಂತ ಕೇಳಿದರೆ, ಕಣ್ಣಿಗೆ ಕಾಣದ ದೇವರು ಏನೋ ಒಂದು 10 ಕೈ ಹಿಡ್ಕೊಂಡು 20 ಕೈ ಹಿಡ್ಕೊಂಡು ಒಂದು ಪ್ರತ್ಯಕ್ಷ ಆಗಿ ನಮ್ಮ ಜಗತ್ತಿನ ರಕ್ಷಣೆ ಮಾಡ್ತಾನೆ ಅಂತಲ್ಲ. ದೇವರು ಯಾವುದು ಅಂತ ಕೇಳಿದರೆ ಈ ಪ್ರಕೃತಿಯೇ ದೇವರು, ಈ ದೇಶವೇ ದೇವರು. ಇದನ್ನು ಹೇಳಿಕೊಟ್ಟದ್ದಿದ್ರೆ ನಮ್ಮ ಸನಾತನತೆ ಮಾತ್ರ. ನಮ್ಮ ದೇಶದ ಸತ್ವ ಇರುವಂಥದ್ದೇ ಅಲ್ಲಿ ಅಂತ. ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ 5. ನಮಗೆ ಆಕಾಶ ಮತ್ತು ಗಾಳಿಯನ್ನು ಬಿಟ್ಟುಬಿಡಿ, ಅದು ಕಣ್ಣಿಗೆ ಕಾಣುವುದಿಲ್ಲ, ಅನುಭವಕ್ಕೆ ಮಾತ್ರ ಬರ್ತದೆ. ಆ ಮಣ್ಣು ನೀರು ಬೆಂಕಿ ಇದೆಯಲ್ಲ, ಅದನ್ನು ಉಪಯೋಗ ಮಾಡಿಕೊಂಡು ಅದರ ಮುಖಾಂತರ ಮೂರ್ತಿ ಮಾಡಿ ಆ ಕಲಶ ಇಟ್ಟ ದೇವರಿಗೆ ಪೂಜೆ ಮಾಡಿ ಅಂತ ಹೇಳಿದರು. ಅದೇ ಪ್ರತೀಕಗಳಲ್ಲಿ ಭಗವಂತನ ಕಣ್ಣಿಗೆ ಕಾಣದ ದೇವರನ್ನು, ಕಣ್ಣಿಗೆ ಕಾಣುವಂಥ ದೇವರು ನಿಮಗೆ ಬದುಕಲಿಕ್ಕೆ ಅಂತ ಈ ಪ್ರಕೃತಿಯಲ್ಲಿ ಏನು ಕೊಟ್ಟಿದ್ದಾರೋ ಅದರ ಮುಖಾಂತರ ಆರಾಧನೆ ಮಾಡಿ ಅಂತ ಹೇಳಿದರು. ಇದು ನಮ್ಮವರು ಪ್ರಕೃತಿಯನ್ನು ಕಂಡುಕೊಂಡದ್ದು. ಪ್ರಕೃತಿಯೇ ದೇವರು. ಒಂದು ಚಿಕ್ಕ ಪುಟ್ಟ ಪೂಜೆ ಮಾಡಬೇಕಾದ್ರೆ ಏನು ಹೇಳ್ತಾರೆ, ಒಂದು ಮನೆ ಕಟ್ಟಲಿಕ್ಕೆ ಅಂತ ಹೊರಟ್ರು ಅಂತ ಇಟ್ಟುಕೊಳ್ಳ, ಅರ್ಚಕರನ್ನು ಕರೆದು ಭೂಮಿ ಪೂಜೆ ಮಾಡಬೇಕು, ಶಿಲಾನ್ಯಾಸ ಮಾಡಬೇಕು ಎಂತ ಮಂತ್ರ ಹೇಳ್ತಾರಲ್ಲಿ, ವಿಶಂತು ಭೂತಲೇನಾಗ ಲೋಕಪಾಲಾಶ್ಚ ಶುರು ಮಾಡ್ತಾರೆ. ದೇವರ ಹತ್ರ ಭೂಮಿ ಪೂಜೆ ಅಂತ ಹೇಳಿದರೆ ಭೂಮಿ ಹತ್ರ ಪ್ರಾರ್ಥನೆ ಮಾಡೋದು. ಅಮ್ಮ, ಪ್ರಾಕೃತಿಕವಾದ ಭೂಮಿಯನ್ನು ದೊಡ್ಡ ದೊಡ್ಡ JCB ಯಂತ್ರಗಳನ್ನು ತಂದು ತಟ್ಟು ಮಾಡಲಿಕ್ಕೆ ನನಗೆ ಅಧಿಕಾರ ಇಲ್ಲ ಅಂತ ಗೊತ್ತಿದೆ, ನನಗೆ ನನ್ನನ್ನು ಕ್ಷಮಿಸಮ್ಮ. ಅನಿವಾರ್ಯವಾಗಿ ನನಗೊಂದು 500 ಸ್ಕ್ವೇರ್ ಫೀಟ್ನ ಮನೆ ಕಟ್ಟಬೇಕಾಗಿದೆ, ತಟ್ಟು ಮಾಡ್ತಾ ಇದ್ದೇನೆ. ಆದರೆ ನಾನು ಅದನ್ನು ತೆಗಿತಾ ಇದ್ದೇನಲ್ಲ ಮಣ್ಣು, ಇಲ್ಲಿ ಎಷ್ಟು ನಾಗಾಹ ಹಾವುಗಳ ಕ್ರಿಮಿಕೀಟಗಳ ಯಾವುದೆಲ್ಲ ಜೀವನ ಮಾಡ್ತಾ ಇತ್ತು. ನಾನು ಇಲ್ಲಿ ಬಂದು ಮನೆ ಕಟ್ಟಲಿಕ್ಕೆ ಅಂತ ಕೂತದ್ರಿಂದಾಗಿ ಎಷ್ಟು ಸಾವಿರ ಜೀವಿಗಳಿಗೆ ತೊಂದರೆ ಆಗಿದೆ, ನನಗೆ ಕ್ಷಮೆ ಕೊಡು ಅಂತ ಹೇಳುವ ಆ ಪಾಪ ಪ್ರಜ್ಞೆ ಇದೆಯಲ್ಲ, ನನಗಿಂದಾಗಿ ಇನ್ನೊಬ್ಬನಿಗೆ ತೊಂದರೆ ಆಗಿದೆ ಅಂತ, ಇದನ್ನೇ ಹೇಳಿಕೊಟ್ಟದಿದ್ದರೆ ನಮ್ಮಲ್ಲಿ ಮಾತ್ರ ಅಂತ. ಉಳಿದವರು ಹೇಳಿದ್ದಾನೆ ಎಲ್ಲರನ್ನೂ ಕೊಂದು ಮುಗಿಸಿ ಅಂತ. ಏನು ನಡೀತಾ ಉಂಟು ಎಲ್ಲ ಕಡೆಯಲ್ಲಿ ಇದನ್ನೇ ಹೇಳಿಕೊಟ್ಟದ್ದು ಈ ಥರ ಧರ್ಮದವರೆಲ್ಲ. ಹಿಂದೂ ಧರ್ಮ ಮಾತ್ರ ಈ ರೀತಿಯಾಗಿ ಪ್ರಕೃತಿಯ ವಿರುದ್ಧ ನೀನು ಹೋಗಬೇಡ, ಪ್ರಕೃತಿಯೇ ದೇವರು ಅಂತ ಹೇಳಿದ್ದು. ಇವತ್ತು ಯಾವುದರನ್ನೆಲ್ಲ ಅಶ್ವತ್ಥ ಮರ ಇರ್ಬೋದು, ತುಳಸಿ ಇರ್ಬೋದು, ಗೋ ಇರ್ಬೋದು, ಯಾವುದೇ ಇರ್ಬೋದು, ಯಾವುದನ್ನೆಲ್ಲ ದೇವರು ಅಂತ ಪೂಜೆ ಮಾಡ್ತಾ ಇದ್ದ ಅದು ಎಲ್ಲವೂ ಕೂಡ ನಮ್ಮ ಜೀವಿತಕ್ಕೆ ಅನಿವಾರ್ಯ. ಈ ಪ್ರಕೃತಿ ದೇಶ ಉಳಿಬೇಕು ಅಂತಾದರೆ, ಇನ್ನು 10 ತಲೆಮಾರಿನ ನಂತರ ನಮ್ಮವರು ಬದುಕಬೇಕು ಅಂತಾದರೆ ಈ ಪ್ರಕೃತಿಯನ್ನು ಪೂಜೆ ಮಾಡಬೇಕು. ಇದನ್ನು ನಮ್ಮವರು ಹೇಳಿಕೊಟ್ರು. ನಮ್ಮನ್ನು ಕೇಳಿದರೆ ಹುಚ್ಚರು ಅಂತ ಹೇಳ್ತಾರೆ. ಅಲ್ಲಿ ನನಗೆ ನೆನಪಾಗಲಿಕ್ಕಿದೆ, ಮೊನ್ನೆ ಬಂತು ಕೆಡ್ಡಸ ಸಂಕ್ರಾಂತಿ ಬರಬೇಕಾದ್ರೆ ಹೇಳ್ತಾ ಇದ್ರು, ಒಂದು ಕಬ್ಬನ್ನು ತುಂಡು ತಂದು ಹೊಟ್ಟೆ ಮಾಡಿ ನಡ್ತೇನೆ ಅಂತ ಹೊರಟಾಗ ಮನೆಯಲ್ಲಿ ಅಮ್ಮ ಹೇಳ್ತಾ, ಕೆಡ್ಡ ಸತ್ತ ಗುಂಡಿಮಾಲ್ ಪಡಿಸಿ ಒಕ್ಕೊಡಿಸಿ ಕಬ್ಬು ನಡಲಿಕ್ಕೆ ಮಾರ್ರೆ, ಒಂದು ಹೊಟ್ಟೆ ಮಾಡಿ ಕಬ್ಬನ್ನು ನಡಲಿಕ್ಕೆ ಎಷ್ಟುಂಟು, ಅದು ನಾನು 3 ದಿನ 3 ಕೆಡ್ಡಸ ಮುಗಿಬೇಕಾದ್ರೆ 3 ದಿನ ಕಳೆಯುವಾಗ ಇದು ಬಾಡುದಿಲ್ವಾ, ಅದಕ್ಕೆ ನಡುವ ಅಂತ ಹೊರಟದಕ್ಕೆ ಬಿಡುವುದಿಲ್ಲ. ಅದೇ ಪೇಟೆಗೆ ಹೋಗುದು, ಭೂಮಿ ತಾಯಿ ಮುಟ್ಟಾಗ್ತಾಳೆ, ಅವಳಿಗೆ ನೋವು ಮಾಡಬಾರ್ದು. 3 ದಿನ ಕಳೆದ ನಂತರ ಅಲ್ಲಿ ಸೆಗಣಿ ಸಾರಿಸಿ ನಾವು ಇದರದ್ದು ಅಕ್ಕಿದೆಲ್ಲ ಉಂಡೆ ಎಲ್ಲ ಮಾಡಿ ಇಟ್ಟು ದೀಪ ಇಟ್ಟು ಪೂಜೆ ಮಾಡಲಿಕ್ಕಿದೆ ಭೂಮಿ ತಾಯಿಗೆ. ಎಂಥ ಕಲ್ಪನೆ ನೋಡಿ. ಅಮ್ಮ ಅಂತ ಪೃಥ್ವಿಯನ್ನು ಕರೆದವರು ನಾವು. ಇವತ್ತು ಏನಾಗಿದೆ, ಆ ಪೃಥ್ವಿ ಸತ್ವವನ್ನು ಕಳ್ಕೊಂಡಿದೆ. ಅದೇ ಕೆಡ್ಡ ಸದಿನ ಹೋಗಿ ನಮ್ಮಲ್ಲಿ ನೋಡಿದೆ ನಾನು, ದೊಡ್ಡ ಒಂದು ಸಲ ಹೀಗೆ ತೆಗೆದ್ರೆ ಉಂಟಲ್ಲ, ಮೊದಲೊಂದು 10-15 ಸಲ ಹಾಕಿದರೆ ಟಿಪ್ಪರ್ ಫುಲ್ ಆಗ್ತಾಯಿತ್ತು. ಈಗ ಇಲ್ಲ, ಒಂದು ಸಲ ತೆಗೆದ್ರೆ ಒಂದು ಟಿಪ್ಪರ್ ಫುಲ್ ಆಗ್ತದೆ, ಅಷ್ಟು ದೊಡ್ಡ ಯಂತ್ರ ಬಂದಿದೆ. ಇಡೀ ಹೈವೇ ಮಾಡೋದಂತೆ, ಎಷ್ಟೋ ಕೋಟಿಯ ಪ್ರಾಜೆಕ್ಟ್ ಅಂತ ಇಡೀ ದುಡಿ ಹಾಕ್ತಾ ಇದ್ದಾರೆ. ಅನ್ನಿಸಿತು ಎಂಕೊಂಚಿ ಕರ್ಮು ನಡಿಯರಂಬೇರು ಪಿರಿಪಿರಿ ಮಲ್ಪೇರಮ್ಮ, ಇವರಿಗೆ ಹೇಳಬೇಡ ನಾನು ಹೆಡ್ಡರಿಗೆ, ಅವರಿಗೆ ಗೊತ್ತಿಲ್ಲಲ್ಲ ಉಂಟದೆ ಕೆಡ್ಡ ಸಮಾರ 3 ದಿನ ಮುಟ್ಟಬಾರ್ದು, ಮಣ್ಣು ಗರಿಪಬಾರ್ದು ನೀನು ಅಂತ ಹೇಳಿದರೆ ಎಂತ ಹೇಳಿಯಾರು, ಬಟ್ಟಾಗ ಮರಳು ಸುರಾತನಂತ ತೋಜುಣು ಅಂತ ಹೇಳಿಯಾರ, ಬಿಟ್ಟಾರ. ಇವತ್ತಿನ ವಿದ್ಯೆ ಕಲ್ತು ಇಂಥದ್ದೇ ಆದ್ದು ಅಂತ. ಎಲ್ಲ ವಿದ್ಯಾವಂತರಾಗಿದ್ದೇವೆ, ಹೃದಯವಂತಿಕೆಯನ್ನು ಕಳ್ಕೊಂಡಿದ್ದೇವೆ. ಹೃದಯವಂತಿಕೆಯನ್ನು ಹೇಳಿಕೊಟ್ಟದಿದ್ದರೆ ಅದೇ ನಮ್ಮ ಧರ್ಮ.
ದೇವಸ್ಥಾನದಲ್ಲಿ ದೇವರ ಆರಾಧನೆ ಮಾಡುವಂಥದ್ದನ್ನು ಅವನನ್ನು ಇವತ್ತು ಪ್ರತಿಷ್ಠೆ ಮಾಡಿ ಜ್ಞಾನ ಕೊಡುವವನು ಏನು ಕೊಡ್ತಾನೆ? ಜ್ಞಾನ ಕೊಡ್ತಾನೆ. ಯಾವ ಜ್ಞಾನ? ಶಾಲೆಯಲ್ಲಿ ಕಲಿಯುವ ABCD ಅಲ್ಲ ಅಂತ. ಜ್ಞಾನ ಅಂದರೆ ಅದು ಹೃದಯವಂತಿಕೆ ಇರುವಂಥದ್ದು, ಅದನ್ನು ಕಲಿಸಿಕೊಡುವಂಥದ್ದು ನಮ್ಮ ಪರಂಪರೆ. ಸ್ಕಂದ, ಅಗ್ನಿಗರ್ಭ, ಬಾಹುಲೇಯ, ಗಾಂಗೇಯ ಬಿದಿರಿನ ಕಾಡಿನಲ್ಲಿ ಜನಿಸಿದವನು. ನೋಡಿ, ಅವನನ್ನು ಒಂದೊಂದು ಹೇಳ್ತಾ ಹೋಗ್ತೇವೆ. ಒಂದೊಂದು ಶಬ್ದದ ಹಿಂದೆ ಹೋಗ್ತಾ ಹೋದರೆ ದೊಡ್ಡ ಬ್ರಹ್ಮಾಂಡ ತೆರ್ಕೊಳ್ತದೆ. ಕಾರ್ತಿಕೇಯ, ಕುಮಾರ, ಷಣ್ಮುಖ, ತಾರಕಾಂತಕ, ಸೇನಾನಿ, ಗುಹ, ಬ್ರಹ್ಮಚಾರಿ, ಶಿವವೀರ್ಯ, ಕ್ರೌಂಚ, ತ್ರಿಭೇದಕ, ಒಂದೊಂದು ಹೆಸರನ್ನು ನೋಡ್ತಾ ಹೋಗಿ ಅವ ಮಾಡಿದ್ದಾನೆ ಏನು ಅಂತ. ಪುಟ್ಟ ಬಾಲಕನಾಗಿದ್ದಾಗ ಹುಟ್ಟಿ ಇವರೆಲ್ಲ ಬಂದು ಹೇಳ್ತಾರೆ, ದೇವತೆಗಳೆಲ್ಲ ಕೈ ಮುಗಿದು. ಚಿಕ್ಕ ಮಗು ಅಷ್ಟೇ, ನಮಗೆ ಸೇನಾನಿ ಆಗಬೇಕು ನೀನು ಅಂತ. ಮತ್ತೆ ಒಪ್ಪಿಕೊಳ್ತಾನೆ, ಅವ ದೇವಸೇನಾನಿ ಆಗ್ತಾನೆ. ಅವ ಮಾಡಿದ ಇದು ಜೀವಿತದ ಕೆಲಸಗಳೇನು? ಇದನ್ನೆಲ್ಲ ನೋಡಿದರೆ ನಮ್ಮ ಪರಂಪರೆ ಇಡೀ ಹೇಳಿಕೊಟ್ಟದ್ದು ಮನುಷ್ಯ ದೇವತ್ವಕ್ಕೆ ಏರಲಿಕ್ಕೆ ಏನೆಲ್ಲ ಬೇಕೋ ಅದನ್ನು ಹೇಳಿಕೊಟ್ಟದ್ದು ಇದ್ರೆ ನಮ್ಮ ದೇಶ. ನಮಗೆ ಏನಾಗಿದೆ ಅಂತ ಕೇಳಿದರೆ ನಮಗೆ ತಲೆಯಲ್ಲೇ ಇಲ್ಲ, ನಾವೇ ಎಲ್ಲ ಗೊತ್ತಿದ್ದವರು ಅಂತ ಇದೆ ನಮ್ಮ ಹತ್ರ. ನಾನೇ ಸರ್ವಸ್ವ, ದೊಡ್ಡ ತ್ಯಾಗಿ, ನಾನು ಸೇವೆ ಮಾಡುವ ಅಂತ ನಮ್ಮ ತಲೆಯಲ್ಲಿದೆ. ನಮ್ಮ ಪರಿಸ್ಥಿತಿ ಎಲ್ಲಿಗೆ ಮುಟ್ಟಿದೆ ಗೊತ್ತಾ? ಅವರು 100 ಜನ ಇದ್ರಂತೆ ಹಾಸ್ಟೆಲಲ್ಲಿ, ಒಟ್ಟು 100 ಜನ. ದಿನ ಇವರು ಅಡಿಗೆ ಭಟ್ರು ಇದನ್ನೇ ಮಾಡೋದು. ಮೊದಲಿನ ದಿವಸದ ಅನ್ನ ಉಳಿತಲ್ಲ, ಮರುದಿನಕ್ಕೆ ಒಗ್ಗರಣೆ ಹಾಕಿದರು, ಚಿತ್ರಾನ್ನ ಬೆಳಿಗ್ಗೆ ಎದ್ದು. ಈ ಮಕ್ಕಳಿಗೆ ತಿಂದು ತಿಂದು ಬಡೀತು. ಎಂತ ಮಾಡಲಿಕ್ಕೆ ವಾರ್ಡನ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ರಂತೆ. ದಿನೋಲ ಚಿತ್ರಾನ್ನ ಮಾಡ್ಬಿಟ್ಟು, ಎಂಕ್ಲಿ ಚಿತ್ರಾನ್ನ ಬಿಡ್ಚಿ, ಎಂಕ್ಲಿ ಬೇತದಲ್ಲ ತಿಂಡಿ ಮತ್ತು ಕೊರ್ರ ಬಳ್ಳಿ. ಅವ್ರು ಹೇಳಿದ್ರಂತೆ, ಅದು ನಿನಗೆ ಒಬ್ಬನಿಗೋಸ್ಕರ ಮಾಡಲಿಕ್ಕೆ ಆಗೋದಿಲ್ಲ ಮಾರ್ರೆ, ಉಳಿದವ್ರಿಗೆ ಎಂತ ಬೇಕು ಅಂತ ಕೇಳಬೇಕಲ್ಲ, ನಿಮಗೆ ಚಿತ್ರಾನ್ನ ಬೇಡ ಅಂತ ಹೇಳಿದರೆ. ಎಲ್ಲರನ್ನ ಕರೆದ್ರು, ಹಾಸ್ಟೆಲ್ನವರು 100 ಜನ ಸಹ ಬಂದರು. ನಿಮಗೆ ಎಂತ ಬೇಕು ಅಂತ ಒಂದು ಬರೆದು ಹಾಕಿ ನೋಡ, ಗೊತ್ತಾಗ್ತದೆ ಸತ್ಯ ಏನು ಅಂತ ಗೊತ್ತಾಗ್ತದೆ ಅಂತ ಎಲ್ಲರೂ ಬರೆದು ಹಾಕಿದರು. ಒಂದು 20 ಜನರಿಗೆ ಆ 100 ಜನರಲ್ಲಿ ಉಂಟಲ್ಲ ಚಿತ್ರಾನ್ನ ಇಷ್ಟ, ಅವರು ಚಿತ್ರಾನ್ನ ಅಂತ ಬರೆದು ಹಾಕಿದರು ಚೀಟಲ್ಲಿ. ಅದರ ನಂತರ ಒಂದು 18 ಜನರಿಗೆ ದೋಸೆ ಇಷ್ಟ, ಅವರು ದೋಸೆ ಅಂತ ಬರೆದು ಹಾಕಿದರು. ಒಂದು 16 ಜನರಿಗೆ ಪುಂಡಿ ಇಷ್ಟ, ಪುಂಡಿ ಬರೆದರು. ಮತ್ತೆ ಯಾರೋ ಬಜಿಲು ಬರೆದ್ರು, ಸಜ್ಜಿಗೆ ಬರೆದ್ರು. 14 ಜನ 13 ಜನ ಎಲ್ಲ ಬರೆದು ಹಾಕಿದರು. ಇವರು ಅದನ್ನೆಲ್ಲ ಓಪನ್ ಮಾಡಿ ನೋಡಿದರು. ನೋಡುವಾಗ ಎಂಥದ್ದು, ಎಲ್ಲ 13 ಜನ 14 ಜನ ದೋಸೆ, ಪುಂಡಿ, ಸಜ್ಜಿಗೆ ಎಲ್ಲ ಬರೆದಿದ್ದಾರೆ. 20 ಜನ ಚಿತ್ರಾನ್ನ ಬರೆದಿದ್ದಾರೆ. 20 ಜನ ಚಿತ್ರಾನ್ನ ಬರೆದಿದ್ದಾರೆ. ಮರುದಿನದಿಂದ ಚಿತ್ರಾನ್ನವೇ ಕಂಟಿನ್ಯೂ ಮಾಡಿದ್ರಂತೆ. ಮಾತ್ರೆಗಳ ಬೋಡೆಯನ್ನು ಚಿತ್ರಾನ್ನತ್ತ ಅಂತ. ನಮ್ಮ ಪರಿಸ್ಥಿತಿ ಇಲ್ಲಿಗೆ ಮುಟ್ಟಿದೆ ಅಂತ. 20% ಯಾರು ಇದ್ದಾರೋ ಅವರವ್ರಿಗೆ ಬೇಕಾದನ್ನು ಮಾಡ್ತಾ ಇದ್ದಾರೆ. ನಾವೆಲ್ಲ ಇದ್ದೇವೆ 1000 ಜನ. ಎಂಕ್ ಷಣ್ಮುಖೇನೇ ದೇವರು, ಎಂಕ್ ಮಾಲಿಂಗೇಶ್ವರನೇ ದೇವರು. ನಾವು ನಮ್ಮದನ್ನು ಹಿಡ್ಕೊಂಡು ದೊಡ್ಡದು ಮಾಡಲಿಕ್ಕೆ ಹೋಗಿ, ಉಳಿದವರನ್ನು ವಿರೋಧಿ ಮಾಡಲಿಕ್ಕೆ ಹೋಗಿ, ನಮ್ಮದೇ ಜಾತಿಯ ಸಂಘಟನೆಯನ್ನು ಪೂರ ಇಟ್ಟುಕೊಂಡು ಯಾನು ಪೂಜಾರಿ, ಯಾನು ಶೆಟ್ರು, ಯಾನು ಭಟ್ರು, ನಿಕ್ಳೆಯನ್ನು ಮಾಡದ ನೀರು ಬುರ್ಕು ನಡೆದು ಉಳೆಯವರ ಬಲ್ಲಿ ಇದೆಲ್ಲ ಕಂಡೀಷನ್ ಹೇಳಿಕೊಂಡು ನಾವು ಕಿತ್ತಾಡಿಕೊಂಡು ಹೋದೆವು. ಏನಾಗ್ತದೆ? ಸ್ವಲ್ಪ ಜಾಗೃತಿ ಬೇಕಾ ಬೇಡ? 20% ಜನ ಮಾತ್ರ ಚಿತ್ರಾನ್ನ ಬೇಕಾದವರು, 80% ಜನ ಇದ್ದೇವಲ್ಲ ಹೆಡ್ಡರು. ನಮಗೆ ನಾವು ಒಟ್ಟಾಗಿರಬೇಕು ಅಂತ ಅನ್ನಿಸಲೇ ಇಲ್ಲ. ಒಂದು ಸ್ವಲ್ಪ ಯೋಚನೆ ಮಾಡ್ತಿದ್ರೆ ಇವರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಈಗ ಏನಾಗಿದೆ ಅಂತ ಕೇಳಿದರೆ, ಇವರು ಹಾಸ್ಟೆಲಲ್ಲಿ ಮಾಡಿದ ಹಾಗೆ ಮಾಡಲಿಕ್ಕೆ ಹೋಗಿ ನಮ್ಮ ಜೀವನ ಇವತ್ತು ಚಿಂದಿ ಚಿತ್ರಾನ್ನ ಆಗ್ತಾ ಉಂಟು. ಅದೇ ಚಿತ್ರಾನ್ನ ನಮ್ಮ ಗತಿ ಇವತ್ತು. ಜಾಗೃತರಾಗಬೇಕಾ ಬೇಡವಾ? ಅಲ್ಲಿ ತೋರಿಸಿದ್ರಲ್ಲ 24 ಜನ, 1 2 3 4 ಲಾಟಿ ಆ ಹುಡುಗನನ್ನು ಕೊನೆಗೆ ನಿಲ್ಲಿಸಿ 24 ಹೊಡೆದ್ರು ಬಿದ್ದ ಹೊಂಡಕ್ಕೆ. ಏನೆಲ್ಲ ಮಾಡಿದರು. ಅವಳಂತ ಆ ಟೀಚರ್ನಂತವಳು ಜಗತ್ತಲ್ಲಿ ಇದ್ದಾರೆ ಮಾರ್ರೆ. ಆಧುನಿಕವಾಗಿ ನೋಡಿದ್ದೀರಿ ಅಂತ ತಿಳ್ಕೊಳ್ತೇನೆ ಆ ಚಲನಚಿತ್ರ. ಎಲ್ಲರೂ ನೀವು ನೋಡಿದ್ದೀರಿ ಅಂತ ತಿಳ್ಕೊಂಡು ನಾನೀಗ ಹೇಳೋದು. ಅವಳು ಮಾತಾಡಿದಂಥ ಮಾತನ್ನು, ಆ ಮೆನನ್ ಇದ್ದಾಳಲ್ಲ, ಅವಳು ಮಾತನ್ನು ನೋಡಿದರೆ ಇಂಥವರೇ ಇರೋದು. ಸುಳ್ಳನ್ನು ಮುಖಕ್ಕೆ ಹೊಡೆದ ಹಾಗೆ ಹೇಳ್ತಾರೆ. ಯಾರಾದರೂ ಕೈಯಲ್ಲಿ ಪಿಸ್ತೂಲ್ ಕೊಟ್ಟಿದ್ರೆ ಅವಳನ್ನು ಅಲ್ಲಿ ಶೂಟ್ ಮಾಡಿಕೊಳ್ಬೇಕಿತ್ತು. ಅವಳು ಪಾತ್ರ ಅಂತ ನೋಡಲಿಕ್ಕಿಲ್ಲ, ಅವಳನ್ನು ಕೊಂದೇ ಹಾಕಬೇಕು ಅವಳನ್ನು. ಇಂಥವರು ಶನಿಗಳು ನಮ್ಮ ದೇಶದಲ್ಲಿ ತುಂಬಿರುವಂಥದ್ದು. ಏನು ಮಾಡಬೇಕು ನಾವು? ಏನೋ ಒಂದು ತೋರಿಸಿರುವಂಥದ್ದಷ್ಟೇ. 1-2 ಜನರದ್ದು ಹೆಣ ಸಿಕ್ಕಿದೆ, ದಾಖಲೆ ಸಮೇತವಾಗಿ ಬರೆದದ್ದಿದೆ. ಅವರೊಂದು ಪುಸ್ತಕ ಬರೆದಿದ್ದಾರೆ, ಕಾಶ್ಮೀರದ ಇತಿಹಾಸ. ಎಂಥದ್ದು ಶೂನ್ಯ ಕಾಶ್ಮೀರ ಅಂತಲ್ಲ ಏನೋ ಒಂದು, ಮೆಹಂದಳೆಯವರು ಬರೆದದ್ದು. ಅದನ್ನು ನೋಡಬೇಕು, ಸತ್ಯ ಏನು ಅಂತ ದಾಖಲೆ ಸಹಿತ ತೋರಿಸ್ತಾರೆ ಅವರು. 4 ಜನರ ಹೆಣ ಸಿಕ್ಕಿದರೆ ಇಡೀ ದೇಹದಲ್ಲಿ ಉಂಟಲ್ಲ ಸೂಜಿ ಕೂತಿದ್ದಾರೆ. ಇಡೀ ದೇಹವನ್ನು ಮತ್ತೆ ಹೆಣ ತೆಗಿಬೇಕಾದ್ರೆ ಅದು 1-2 ಹೆಣ ನೋಡಬೇಕಾದ್ರೆ 1.5 ತಿಂಗಳು ಕಳೆದ ನಂತರ, FIR ಫೈಲ್ ಆದ ನಂತರ 1.5 ತಿಂಗಳು ಕಳೆದ ನಂತರ ಹೆಣ ಸಿಕ್ಕಿದ್ದು. ಏನು ಮಾಡಿದ್ದಾರೆ ಗೊತ್ತುಂಟು? ಕಿವಿ ಇಲ್ಲ, ಕಣ್ಣನ್ನು ಕುತ್ತಿ ತೆಗೆದಿದ್ದಾರೆ, ಬಾಯನ್ನು ಡಬ್ಬಣದಲ್ಲಿ ಹೊಲಿದಿದ್ದಾರೆ, ಮರ್ಮಾಂಗವನ್ನು ಕಟ್ ಮಾಡಿ ತೆಗೆದಿದ್ದಾರೆ. ಎಷ್ಟು ಚಿತ್ರ ಹಿಂಸೆಯನ್ನು ವಿರೋಧಿಸಿ ಉಗುರನ್ನೆಲ್ಲ ಕಿತ್ತು ತೆಗೆದಿದ್ದಾರೆ. ಇಂಥ 1000 ಘಟನೆಗಳು ನಡೆದಿದೆ, 1 ಅಲ್ಲ 2 ಅಲ್ಲ. ತೋರಿಸಲಿಕ್ಕೆ ಆಗುವುದಿಲ್ಲ, ಅದಕ್ಕೋಸ್ಕರ ಇಷ್ಟನ್ನು ಮಾತ್ರ ತೋರಿಸಿದ್ದಾರೆ ಅಷ್ಟೇ. ಹೆಂಡತಿಯನ್ನು ಬೆತ್ತಲೆಯಾಗಿ ತನ್ನ ಜೀಪಲ್ಲಿ ಕಟ್ಟಿ ಗಂಡನನ್ನು ಕೈಗೆ ಹಗ್ಗ ಹಾಕಿ ಜೀಪಿಗೆ ಹೇಳ್ಕೊಂಡು 10 ಕಿಲೋಮೀಟರ್ ಹೋಗಿದ್ದಾರೆ. ಇವನ ಮಾಂಸ ರಕ್ತ ಎಲ್ಲ ಬಿದ್ದು 10 ಕಿಲೋಮೀಟರಲ್ಲಿ ಸತ್ತು ಹೆಣ ಆಗಿದ್ದಾನೆ. ಇಂಥದ್ದೆಲ್ಲ ಕಣ್ಣಾರೆ ನಡೆದಂಥದ್ದು. ಇದನ್ನು ಕೇಳಿ ನೋಡಿ ಆದರೂ ನಮಗೆ ಜ್ಞಾನೋದಯ ಆಗಬೇಕಾ ಬೇಡವಾ? ಯಾಕೆ ಇರುವಂಥದ್ದು ದೇವಸ್ಥಾನದ ಹೆಸರಲ್ಲಿ ಈ ಧರ್ಮವನ್ನು ಉಳಿಸುವ ಕೆಲಸ ಮಾಡಬೇಕು. ಯಾರೋ ಹೇಳುವಾಗ ಹೇಳ್ತಾ ಇದ್ರು, ಆಕ್ಲಿಗೆ ಪೂರ ಮರಳು ಮಾರ್ರೆ, ಆಕ್ಲಿಗೆ
ಹಿಂದುತ್ವ ಹಿಂದುತ್ವ ಅಂದರೆ ಜೀವನ ಅಲ್ಪ ಇರು ಅಂತ. ಯಾರಿಗೆ ಮರಲು? ಈಗ ಗೊತ್ತಾಗ್ತಾ ಇದೆ. ಹಿಂದುತ್ವದ ಹೆಸರಲ್ಲೇ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಅಷ್ಟೇ. ನಮ್ಮ ರಾಷ್ಟ್ರೀಯತೆ ಏನು ಅಂತ ಕೇಳಿದರೆ ಅದೇ ನಮ್ಮ ರಾಷ್ಟ್ರೀಯತೆ ಭಾರತದ್ದು. ನಾವು ಹೆಮ್ಮರವಾಗಿ ಬೆಳೆದು ನಿಂತಾಗ ಮಾತ್ರ ಜಾತಿ ಮತ ಪಂಥವನ್ನು ಬಿಡಿ. ಅವತ್ತು ಅವರು ಮಾಡಿದ್ರಲ್ಲ, ಮುಸಲ್ಮಾನರಿಗೆ ಪಾಕಿಸ್ತಾನ, ಹಿಂದೂಗಳಿಗೆ ಹಿಂದೂಸ್ತಾನ. ಒಂದು ಮುಸಲ್ಮಾನನ್ನು ನಮ್ಮಲ್ಲಿ ಕೊಂದಿದ್ದೇವಾ, ಟಾರ್ಚರ್ ಮಾಡಿದ್ದೇವಾ? ಇಲ್ಲ. ನೆಮ್ಮದಿಯಲ್ಲಿ ಬದುಕ್ತಾ ಇದ್ದಾರೆ ಇವತ್ತಿಗೂ ಕೂಡ. ಇವತ್ತು ಏನೋ ಒಂದು 2-3 ಘಟನೆ ನಡೀತಾ ಇದೆ ಅಂತ ಕೇಳಿದರೆ ಅವರು ಮಾಡಿದ ಸ್ವಯಂಕೃತ ಅಪರಾಧ ಅಷ್ಟೇ ಅದು. ನಮ್ಮದು ಇರುವುದು ಏನು ಅಂತ ಕೇಳಿದರೆ ಇವತ್ತಿಗೂ ನಮ್ಮದು ಸೆಕ್ಯುಲರ್ ದೇಶ. ಏನು ಸೆಕ್ಯುಲರ್ ಅಂತ ಕೇಳಿದರೆ ಇವರೆಲ್ಲ ಅದಕ್ಕೆ ಪ್ರಿಡಿಕ್ಷನ್ ಕೊಡ್ತಾರಲ್ಲ, ಸೆಕ್ಯುಲರ್ ಅಂದರೆ ಏನು ಅಂತ. ನಿಜವಾದ ಸೆಕ್ಯುಲರ್ ಅದಲ್ಲ, ಹಿಂದುತ್ವ ಅನ್ನುವಂಥದ್ದೇ ನಿಜವಾದ ಸೆಕ್ಯುಲರ್. ಶಾಲೆಯಲ್ಲಿ ಭಗವದ್ಗೀತೆ ಹೇಳಿಕೊಡಬೇಕು. ಯಾಕೆ ಅಂತ ಕೇಳಿದರೆ ಅದು ಹಿಂದೂ ಅಂತ ಹೇಳುವ ಜಾತಿಯದ್ದಲ್ಲ ಅಂತ. ಅದು ಈ ಮಣ್ಣಿನ ಸಂಸ್ಕೃತಿ ಅಂತ, ನಮ್ಮ ಪರಂಪರೆ ಅಂತ. ಇಂಡೋನೇಷ್ಯಾದಲ್ಲಿ ಯಾಕೆ ಇವತ್ತು ಹನುಮಂತನನ್ನು ಇಟ್ಟುಕೊಂಡಿದ್ದಾರೆ? ಸರಸ್ವತಿ ವಿಗ್ರಹ ಯಾಕೆ ಇಟ್ಟಿದ್ದಾರೆ? ಅದು ಮುಸ್ಲಿಂ ರಾಷ್ಟ್ರ ಅಲ್ವಾ? ಇಟ್ಟುಕೊಂಡಿದ್ದಾರೆ ಯಾಕೆ ಅಂತ ಕೇಳಿದರೆ ಇಂಡೋನೇಷ್ಯಾದ ಪರಂಪರೆ ಅದು. ಅದಕ್ಕೋಸ್ಕರ ಅವರು ಜಾತಿ ಯಾವುದೇ ಇರಲಿ, ಮತ ಯಾವುದೇ ಇರಲಿ, ಅವರು ಅದನ್ನು ಆರಾಧನೆ ಮಾಡ್ತಾ ಇದ್ದಾರೆ. ನಮಗೆ ಅನ್ನಿಸಬೇಕಾ ಬೇಡವಾ? ಭಗವದ್ಗೀತೆ ನಮ್ಮ ಪರಂಪರೆ, ಶಾಲೆಯ ಪಠ್ಯದಲ್ಲಿ ತರಲಿಕ್ಕೆ ಹೊರಟಿದ್ದೇವಲ್ಲ, ರಾಮರಾಜ್ಯ ಆಗ್ತಾ ಉಂಟು ಅಂತ ಅರ್ಥ. ಎಲ್ಲಿ ರಾಕ್ಷಸರಿದ್ದರೂ ರಾಮ ಹೋಗಿ ಅಷ್ಟು ಚಿಕ್ಕ ಪುಟ್ಟ ಬಾಲಕರನ್ನು ಕರ್ಕೊಂಡು ಹೋಗಿ ಅಲ್ಲಿ ರಾಕ್ಷಸರು ಇದ್ದ ಕಲ್ಲಿಗೆ ಯಾರು ದುಷ್ಟರಿದ್ದಾರೋ ಅವರು ಇದ್ದಲ್ಲಿಗೆ ಹೋಗಿ ರಾಮ ಅವರನ್ನು ನಾಶ ಮಾಡಿ ಬಂದಲ್ಲ, ವಿಶ್ವಾಮಿತ್ರರು ಕರ್ಕೊಂಡು ಹೋದ ಹೊತ್ತೆ. ಅದಕ್ಕೋಸ್ಕರನೇ ನಮ್ಮ ದೇಶದಲ್ಲಿ ಇದೆಲ್ಲ ಕಥೆ ಮಾತ್ರ ಕೇಳಲಿಕ್ಕೆ ಇಲ್ಲ. ಕಥೆ ಅಲ್ಲ, ನೈಜವಾಗಿ ಆಗ್ತಾ ಇದೆ. ಎಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೋ ಅವರು ಇದ್ದಲ್ಲಿಗೆ ಹೋಗಿ ಅವರನ್ನು ಹೊಡೆದು ಬಂದದನ್ನು ನಮ್ಮ ಕಣ್ಣಾರೆ ನೋಡಿದ್ದೇವೆ ಅಂತ ಹೇಳಿದರೆ ರಾಮರಾಜ್ಯ ಆಗ್ತಾ ಉಂಟು ಅಂತ ಅರ್ಥ ಅಲ್ವಾ? ತಲೆ ಕಡ್ದು ಬಿಸಾಡಿದ್ದೆವು ಸರಸ್ವತಿಯ ತಾಯ್ನಾಡು ಅಂತ ಹೇಳಿದ್ದನ್ನು. ಇಲ್ಲವೇ ಇಲ್ಲ. ಇವರು ಸುಮ್ಮನೆ ಆ ಆಗಸ್ಟ್ 14ಕ್ಕೆ ರಾತ್ರಿ ದೊಂದಿ ಮೆರವಣಿಗೆ ಮಾಡೋದು. ಮೆಕ್ಲೆಪುರ ಮರಲೊಂದು ಹಾರೆ ಉಂಡ ಮಾರ್ರೆ ಅಂತ ನಾನು ಸಹ ಹಾಗೆ ತಿಳ್ಕೊಂಡಿದ್ದೆ. ಏನು ವಿಪರ್ಯಾಸ ಅಂತ, ಏನೋ ಒಂದು ನಡೆದು ಹೋಯಿತು ಅಂತ ಇದ್ದಾರೆ. ನಮ್ಮ ಮಣ್ಣಿನ ಸತ್ವ ಏನು? ಇವತ್ತು ತಾಯ್ನಾಡು ಮತ್ತೆ ಈ 370 ಹೇಗೆ ತೆಗೆದು ಬಿಸಾಡಿದ್ರು? ಮತ್ತೆ ಸೇರಿತಲ್ಲ ರಾಮನಲ್ಲಿ. ಅವರು ಅಷ್ಟು ಲಕ್ಷ ಜನ ಸತ್ರಲ್ಲ, ಮತ್ತೆ ಅಲ್ಲಿ ನಿಮಗೆ ರಾಮನನ್ನು ಮಂದಿರ ನಿರ್ಮಾಣ ಮಾಡಲಿಕ್ಕೆ ಆಗ್ತದೆ ಅಂತ ಯಾರಿಗಾದರೂ ನಮ್ಮ 7-10 ತಲೆಮಾರಿನವರಿಗೆ ಕನಸು ಕಂಡಿದ್ರಾ? ಸಾಧ್ಯ ಇಲ್ಲ. ಇವತ್ತು ಮತ್ತೆ ಅಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆಯಲ್ಲ, ಎಲ್ಲ ಒಳ್ಳೆಯದು ನಡೀತಾ ಇದೆ ಅಂತ ಹೇಳಿದರೆ ನಾವು ಜಾಗ್ರತೆ ಮಾಡಬೇಕಾದ, ನಾವು ತಿಳ್ಕೊಳ್ಬೇಕಾದಿಷ್ಟೇ. ಮತ್ತೆ ರಾಮರಾಜ್ಯ ಆಗ್ತಾ ಇದೆ, ಸುವರ್ಣ ಯುಗದಲ್ಲಿದ್ದೇವೆ ನಾವು. ನಮ್ಮ ಕರ್ತವ್ಯ ಏನು ಅಂತ? ನಮ್ಮ ಕರ್ತವ್ಯ ಇಷ್ಟೇ. ನಾವೇನು ಮಾಡಬೇಕು? ನಮ್ಮ ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಬೇಕು ಅಂತ ಇಂಗ್ಲೀಷಿನ ಹಿಂದೆ ಹೋಗಿ ಜೀವನವನ್ನು, ನಾಳೆ ಮಕ್ಕಳು ನಿಮ್ಮ ಹತ್ರ ಇಂಗ್ಲೀಷ್ ಮಾತಾಡ್ತಾರೆ, ಜಾಗ್ರತೆ ಮಾಡಿಕೊಳ್ಳಿ. ಹೃದಯವಂತ ಮಕ್ಕಳನ್ನು ನಿರ್ಮಾಣ ಮಾಡುವಂಥ ಶಾಲೆ ಇದ್ದರೆ ಅಲ್ಲಿ ಕೊಂಡೋಗಿ ಸೇರಿಸಿ ನಮ್ಮ ಶಾಲೆಗೆ. ಇಷ್ಟೇ ಮಾಡಬೇಕಾದ್ದು. ನೀವು ಬೆಡಿ ಹಿಡ್ಕೊಂಡು ದೇಶ ಕಾಯಲಿಕ್ಕೆ ಹೋಗಬೇಕು ಅಂತ ಇಲ್ಲ ಅಂತ. ನಮ್ಮ ಮಕ್ಕಳನ್ನು ಯಾವ ಶಾಲೆಗೆ ಸೇರಿಸಬೇಕು ಅನ್ನೋದನ್ನು ಯೋಚನೆ ಮಾಡಿದರೆ ಸಾಕು. ವ್ಯಾಪಾರ ಮಾಡೋದಾದರೆ ಯಾರ ಹತ್ರ ಮಾಡಬೇಕು? ನಾನು ಕೊಟ್ಟ ವ್ಯಾಪಾರದ 1 ರೂಪಾಯಿ ನಾಳೆ ನನ್ನ ಹೆಂಡತಿಯನ್ನು ಎತ್ತುಕೊಂಡು ಹೋಗ್ಲಿಕ್ಕೆ ಉಪಯೋಗ ಮಾಡ್ತಾರೆ ಏನು ಅಂತ ಯೋಚನೆ ಮಾಡಬೇಕು. ನಾವು ಯಾರ ಹತ್ರ ವ್ಯಾಪಾರ ಮಾಡಬೇಕು? ಎಲ್ಲಿಂದ ಸಾಮಾನು ತರಬೇಕು? ರಿಕ್ಷಾದಲ್ಲಿ ಕೂತ್ಕೊಳ್ಬೇಕಾದ್ರೆ ಯಾರ ರಿಕ್ಷಾದಲ್ಲಿ ಕೂತ್ಕೊಳ್ಬೇಕು? ನಾಳೆ ಇದೇ ರಿಕ್ಷಾದಲ್ಲಿ ನನ್ನ ಮಗಳನ್ನು ಎತ್ತಿಕೊಂಡು ಹೋಗ್ತಾನೆವ, ತಲೆಯಲ್ಲಿ ಬೇಕಾ ಬೇಡವಾ? ಜಾತಿಯಲ್ಲಿ ವಿಷಯದಲ್ಲಿ ಅಲ್ಲ ದೂರುವಂಥದ್ದು. ಹಿಂದೂಗಳಾಗಿ ಹಿಂದುತ್ವ ಉಳಿದ್ರೆ ಮಾತ್ರ ದೇಶ ಉಳಿತದೆ. ನಮ್ಮ ದೇಶದ ರಾಷ್ಟ್ರೀಯತೆ ಅದು. ನಾವು ಎಲ್ಲಿ ಬೆಳೆದು ನಿಂತಿದ್ದೇವೋ ಅಲ್ಲಿ ಯಾರಾದರೂ ಕ್ರಿಶ್ಚಿಯನ್ರಾಗಲಿ ಮುಸ್ಲಿಮರಾಗಲಿ ಯಾರಿಗಾದರೂ ಹೆದರಿಕೆ ಉಂಟಾ ಬದುಕಲಿಕ್ಕೆ? ಏನೂ ಇಲ್ಲ. ಸ್ವೇಚ್ಛಾಚಾರವಾಗಿ ಬದುಕಬಹುದು ಅವರು. ಅವರೆಲ್ಲಿಯಾದರೂ 35% ದಾಟಲಿ ಅಂತೆ, ಒಬ್ಬರು ಬದುಕಲಿಕ್ಕಿಲ್ಲ. ನಾಮ ಹಾಕಿ ಹೋದರೆ ಇವತ್ತಿಗೆ ಕಾಸರಗೋಡಿಗೆ ಕರ್ಕೊಂಡು ಹೋಗಿ ತೋರಿಸ್ತೇನೆ. 1-2-3 ಗ್ರಾಮಕ್ಕೆ ನೀವು ಒಳಗೆ ಹೋದರೆ, ನಾಮ ಹಾಕ್ಕೊಂಡು ಹೋದರೆ, ಕೇಸರಿ ಶಾಲ್ ಹಾಕೊಂಡು ಹೋದರೆ ನಿಮ್ಮ ಹೆಣ ಬರ್ತದೆ ಹೊರಗೆ. ಪೊಲೀಸ್ನವರು ಒಳಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮಲಪ್ಪುರಂನಲ್ಲಿ ಮಾತ್ರ ಅಲ್ಲ ಅಂತ, ಇಲ್ಲಿ ಹತ್ತಿರದಲ್ಲೇ ಇದೆ. ಕಾಶ್ಮೀರದ ಘಟನೆ ಹತ್ತಿರದಲ್ಲೇ ಘಟಿಸಲಿಕ್ಕಿದೆ. ನಾಳೆಯ ದಿನ ದೇವಸ್ಥಾನದ ಗಂಟೆ ಬೊಟ್ಟನ ದಿನ ಕೈ ಕಡಪೆ ಅಂತ ಹೇಳುವ ದಿನ ಹತ್ತಿರ ಬರ್ತದೆ. ನೀವು ಬಾಯಿ ಮುಚ್ಚಿ ಮಂತ್ರ ಬಾಯಿ ದತ್ತ ಬಂಡ ಕೆರುವ ದಿನ ಅಂತ ಜಾಗ್ರತೆಯಲ್ಲಿ ನೀವು ಮನಸ್ಸಲ್ಲಿ ಮಂತ್ರ ಹೇಳಿ ಪೂಜೆ ಮಾಡುವ ದಿನ ಬರ್ತದೆ ನಿಮಗೆ. ದೇವಸ್ಥಾನದ ಬ್ರಹ್ಮಕಲಶ ಮಾಡಲಿಕ್ಕಿಲ್ಲ, ಮೈಕೈ ಇಟ್ಟು ನೀವು ಭಾಷಣ ಮಾಡಲಿಕ್ಕಿಲ್ಲ. ಇಂಥ ದಿನಗಳು ಹತ್ತಿರದಲ್ಲಿವೆ. ಜಾಗೃತರಾಗಬೇಕಾ ಬೇಡವಾ? ಏನು ಮಾಡಬೇಕು? ಮಾಡಬೇಕಾದಿಷ್ಟೇ. ನಮ್ಮ ಮಕ್ಕಳನ್ನು ಯಾವ ಶಾಲೆಗೆ ಕಳಿಸಬೇಕು ಅಂತ ಯೋಚನೆ ಮಾಡಿ. ನಮ್ಮ ಮಕ್ಕಳಿಗೆ ಒಂದು ದೇವಸ್ಥಾನವನ್ನು ಕೇಂದ್ರವಾಗಿ ಇಟ್ಟುಕೊಂಡು ದೇವಸ್ಥಾನದ ಮುಖಾಂತರವಾಗಿ ಇಲ್ಲಿ ಮಾಡಿದಂಥ ಸಂಪಾದನೆ ಬರೀ ದೇವರಿಗೆ ಆರತಿ ಮಾಡಲಿಕ್ಕೋಸ್ಕರ ನಮಗೆ ದೇವಸ್ಥಾನ ಇರುವಂಥದ್ದಲ್ಲ. ಸಂಗ್ರಹ ಮಾಡಿದ ದುಡ್ಡಿನಲ್ಲಿ ಒಂದು 20% ಆದರೂ ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತಾದರೆ ಅವರಿಗೆ ಮದ್ದಿಗೋಸ್ಕರ ನಾವು ಕೊಡಬೇಕು. ಶಾಲೆಗೆ ಹೋಗ್ಲಿಕ್ಕೆ ಆಗದಂಥ ಮಕ್ಕಳಿದ್ರೆ ಅವರ ಶಿಕ್ಷಣಕ್ಕೋಸ್ಕರ ದೇವಸ್ಥಾನದ ವತಿಯಿಂದ ಫೀಸ್ ಕಟ್ಟುವಂಥ ಕೆಲಸ ಆಗಬೇಕು. ಇಲ್ಲಿ ವಾರಕ್ಕೆ 1 ದಿನ ಆದರೂ ಊರಿನವರನ್ನು ಕರೆದು ಅವರಿಗೆ ಒಂದು ಭಗವದ್ಗೀತೆ, 1-4 ಶ್ಲೋಕವ, ವಕ್ರತುಂಡ ಮಹಾಕಾಯವ ಹೇಳಿಕೊಡುವ ಕೆಲಸ ಆಗಬೇಕಲ್ಲ. 3 ಹೊತ್ತು ಪೂಜೆ ಮಾಡಲಿಕ್ಕೆ ದೇವಸ್ಥಾನ ಇರುವಂಥದ್ದಲ್ಲ. ದೇವಸ್ಥಾನಕ್ಕೆ ಹೋದರೆ ತೀರ್ಥ ತಗೊಳ್ಬೇಕು, ಹೇಗೆ ಅಂತ ಗೊತ್ತಿಲ್ಲ. ಯಾರು ಎಲ್ಲರೂ ಬರುವಾಗ ನೀವು ಸಹ ಬರ್ತೀರಿ, ಎಲ್ಲ ಹೌದು. ಯಾರೇ ಇರಬಾರ್ದು, ಒಬ್ಬನೇ ಬರಬೇಕು. ಆಗ ನೋಡಬೇಕು ನೀವು ಉಲ್ಟ ಸುತ್ತು ಬರೋದು. ಇವ ಪೆದಂಬು ಹೌದಾ? ಅಂಚಿಡ್ದು ಬರ್ತಾರೆ. ತಾನೆ ಯಾನು ದೇವರೇ ಸುತ್ತು ಬರ್ಪಣೆ, ಅಂಚೆ 10 ಮಾರೆ ಸುತ್ತು ಬರ್ಪಣೆ ಆ ಅಂಚನ ಸರಿ. ಮತ್ತೆ ಆಚೆಯಿಂದ ಬರಲಿಕ್ಕೆ ಶುರು ಮಾಡಿದ್ದು. ಏನದು ಸುತ್ತು ಬರೋದು ಹೇಗೆ ಅಂತ ಗೊತ್ತಿಲ್ಲ, ಅಡ್ಡ ಬೀಳೋದು ಹೇಗೆ ಅಂತ ಗೊತ್ತಿಲ್ಲ. ದೊಡ್ಡ ಹೀಗೆ ಮಾಡಿ ನಮಸ್ಕಾರ. ಆ ದೇವರ ಎದುರು ಹೀಗೆ ಒಂದು ಆನೆಯ ಕಲ್ಲು ಮಾಡಿದ್ದಾರೆ. ಆ ಕಲ್ಲನ್ನು ಮುಟ್ಟಿದ ಅಂತ ಯಾರಿಗೆ ಕಿಸ್ಸು ಕೊಡೋದಿವ? ಎಂತ ದೇವಸ್ಥಾನಕ್ಕೆ ಬಂದು ಹೇಗೆ ನಮಸ್ಕಾರ ಮಾಡಬೇಕು ಹೇಗೆ ಅಂತ ಗೊತ್ತಿಲ್ಲ.
ಈ ಮಟ್ಟಕ್ಕೆ ಬಂದಿದ್ದೇವೆ. ಕೈಕಾಲು ಗಂಟು ಬಗ್ಲಿಕ್ಕೆ ಸರಿ ಇರುವಂಥ ಯುವಕರು ಜಿಮ್ಮಿಗೆ ಹೋಗಿ ಇವನಿಗೆ ಮಾಡಲಿಕ್ಕೆ ಗೊತ್ತುಂಟು, ಮಲಗಲಿಕ್ಕೆ ಗೊತ್ತುಂಟು, ಕಾಲು ಎತ್ತಲಿಕ್ಕೆ ಗೊತ್ತುಂಟು, ದೇವಸ್ಥಾನಕ್ಕೆ ಬಂದರೆ ಅಡ್ಡ ಬೀಳಲಿಕ್ಕೆ ಗೊತ್ತಿಲ್ಲ ಇವನಿಗೆ, ಇಷ್ಟೇ ಮಾಡೋದು. ಇದನ್ನೆಲ್ಲ ತೀರ್ಥ ತಗೊಳ್ಳೋದು ಹೇಗೆ, ಸುತ್ತು ಬರೋದು ಹೇಗೆ, ಹೇಗಿರಬೇಕು ದೇವಸ್ಥಾನದಲ್ಲಿ, ಒಂದು ಪೂಜೆ ಆಗಬೇಕಾದ್ರೆ ನಮ್ಮ ವಸ್ತ್ರ ಸಂಹಿತೆ ಹೇಗಿರಬೇಕು, ಇದನ್ನೆಲ್ಲ ಹೇಳಿಕೊಡ್ಬೇಕಾದ್ದು ಇಲ್ಲಿ. ಹೇಳಿಕೊಡ್ಲಿಕ್ಕೆ ಮನೆಯಲ್ಲಿ ಅಪ್ಪ ಅಮ್ಮನಿಗೆ ನಮಗೆ ಗೊತ್ತುಂಟಾ, ಗೊತ್ತಿಲ್ಲ. ಇದನ್ನು ಹೇಳಿಕೊಡಬೇಕಾದ್ದು ದೇವಸ್ಥಾನದಲ್ಲಿ, ಅಂಥ ಸಂಸ್ಕಾರ ಶಿಕ್ಷಣ ದೇವಸ್ಥಾನದಲ್ಲಿ ಆಗಬೇಕು. ಆ ರೀತಿಯಾಗಿ ಇಡೀ ಊರಿನವರನ್ನು ಒಟ್ಟು ಸೇರಿಸಿ ಸಂಸ್ಕಾರ ಕೊಡುವ ಕೇಂದ್ರವಾಗಿ ಈ ಷಣ್ಮುಖನ ಜ್ಞಾನದಾತ್ರ, ಮೊದಲ ಹೆಸರೇ ಜ್ಞಾನ ಕೊಡುವವನು. ಆ ಷಣ್ಮುಖನ ಹೆಸರಲ್ಲಿ ಇಡೀ ಊರಿಗೆ ಹಿಂದುತ್ವ ಏನು, ವಿದ್ಯಾವಂತರಲ್ಲ ಹೃದಯವಂತರಾಗಿ ನಾವು ಬದುಕುವುದು ಹೇಗೆ, ಇದನ್ನು ಈ ದೇವಸ್ಥಾನದಲ್ಲಿ ನಾವು ಹೇಳಿಕೊಡಲಿಕ್ಕೆ ಆ ದೇವರು ಪ್ರೇರೇಪಣೆ ಕೊಟ್ಟರೆ ಬ್ರಹ್ಮಕಲಶ ಮಾಡಿದ್ದು ಸಾರ್ಥಕ ಅಂತ ಆಗ್ತದೆ. ಸಮಯ ಮೀರಿ ಸ್ವಲ್ಪ ಮುಂದೆ ಬಂದೆ ಅಂತ ಕಾಣ್ತದೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಕ್ಷಮೆ ಕೇಳ್ತಾ, ದೇವ್ರ ಹತ್ರ ಏನೂ ಕೇಳಲಿಕ್ಕಿಲ್ಲಂತೆ. ಯಾಕೆ ಕೇಳ್ತಾರೆ? ಹೃದಯಸ್ಥೋ ಅಸ್ಮತ್ತು ಶ್ರೇಯ ಕಿಮಿತಿ ಬಹು ನಾವೇತ್ಸಿನಯತ್. ಎಲ್ಲಿದ್ದಾನೆ ಅವ ಅಂತ ಕೇಳಿದರೆ ಕರಿತೀರಲ್ಲ, ಆತ್ಮ, ಅಂತರಾತ್ಮ, ಪರಮಾತ್ಮ, ನಮ್ಗೆ ಗೊತ್ತಿಲ್ಲ, ಶಬ್ದ ಮಾತ್ರ ಗೊತ್ತದು. ನಾನು ನಿನ್ನೊಳಗಿಡ ಇದ್ದೇನೆ, ನನ್ನ ಹತ್ರ ಯಾಕೆ ಕೇಳ್ತಿ? ನಾವು ಸುಮ್ಮನೆ ಆಫೀಸಲ್ಲಿ ಹೋಗಿ ಲಂಚ ಕೊಟ್ಟು ಕೆಲಸ ಮಾಡಿದಾಗೆ ಈಗ ಗುಂಜಿ ರಂಗಪೂಜೆ ಮಲ್ಪ ಬೆಮಗಳನ್ನ ಮದ್ಮ್ಯಾಂಡ ಅವ ಹೆಡ್ಡನವ, ಅವನಿಗೆ ಅರ್ಥ ಆಗ್ತದೆ. ನಿನ್ನೆವರೆಗೆ ನನ್ನ ಹತ್ರ ಸರಿ ಮಾತಾಡಿದವ ಇವತ್ತು ಒಳ್ಳೆದಲ್ಲಿ ಮಾತಾಡಿದರೆ ಬೇಕು ದಾನ ಬೇಲೆ ಅವಡು ನೈಸ್ ಮಲ್ತ ಮಾತಾಡ್ವಿ ಕೂಡಲೇ ನನಗೆ ತಲೆಗೆ ಹೋಗ್ತದೆ ಅಂತ ಹೆಡ್ಡನಿಗೆ. ದೇವರಿಗೆ ತಲೆಗೆ ಹೋಗ್ಲಿಕ್ಕಿಲ್ವಾ? ನಿಮ್ಮ ಹೂವಿನ ಪೂಜೆಯಲ್ಲಿ ಅಪ್ಪಗಜ್ಜಯದಲ್ಲಿ ಮಂಗ ಮಾಡಿ ಅವನಿಗೆ ಸೇವೆ ಕೊಟ್ಟು ನಮ್ಮ ಕೆಲಸ ಸಾಧಿಸಲಿಕ್ಕೆ ಆಗೋದಿಲ್ಲ ಹೇಳ್ತಾರೆ. ದೇವ್ರ ಹತ್ರ ಪ್ರಾರ್ಥನೆ ಮಾಡಬೇಡಿ ಸುಮ್ಮನೆ, ಅದರ ಬದಲಿಗೆ ದೇವರ ಹತ್ರ ಇದನ್ನು ಕೇಳ್ಬೋದಂತೆ. ಅನಿರ್ವೇದ, ಅದು ರಾಳ್ಳಪಲ್ಲಿಯವರ ಮಾತದು. ವೆಂಕಟಕೃಷ್ಣ ಶರ್ಮಾ ಅಂತ ಅದ್ಭುತ ಸಂಸ್ಕೃತ, ಕನ್ನಡ, ಹಿಂದಿ ಎಲ್ಲದರಲ್ಲಿ ಕೂಡ ಮಹಾ ಪಾಂಡಿತ್ಯ ಇದ್ದಂಥ ವ್ಯಕ್ತಿಯವರು. ಅವರು ಕೇಳ್ತಾರೆ ದೇವ್ರ ಹತ್ರ ಏನು ಕೇಳಬೇಕು ಅಂತ. ಅನಿರ್ವೇದ ಮಸಿದ್ಧೇಶು ಸಾಧಿತೇಶು ಅನಹಂಕೃತಿಂ. ದೇವರೇ ನನಗೆ ಇಷ್ಟು ಕೊಡು. ಅಸಿದ್ಧೇಶು, ಯಾವುದೆಲ್ಲ ನನಗೆ ಜೀವನದಲ್ಲಿ ಸಿದ್ಧಿಸಲಿಲ್ವೋ ಅದರ ಬಗ್ಗೆ ನಾನು ತಲೆಕೆಡಿಸಿಕೊಳ್ಳದ ಹಾಗೆ ನನಗೆ ಶಕ್ತಿ ಕೊಡು ದೇವರೇ. ಸಾಧಿತೇಶು ಅನಹಂಕೃತಿಂ, ಯಾವುದನ್ನೆಲ್ಲ ಸಾಧಿಸಿದ್ದೇನಾ, ಒಳ್ಳೆ ಹಾಡ್ತೇನೆ ಅಥವಾ ಯಾವುದೋ ನನಗೊಂದು ಪಾಂಡಿತ್ಯ ಉಂಟು, ಅದರ ಬಗ್ಗೆ ನಾನು ಅಹಂಕಾರ ಪಟ್ಟುಕೊಳ್ಳದ ಹಾಗೆ, ನಾನು ಸಾಧಿಸಿದ್ದರ ಬಗ್ಗೆ ಅಹಂಕಾರ ಪಟ್ಟುಕೊಳ್ಳದಂತೆ ನನಗೆ ಅನುಗ್ರಹ ಮಾಡು ದೇವರೇ. ಎರಡನ್ನ ಮೀರಿ ಮೂರನೇದು ಹೇಳ್ತಾರೆ, ಅನಾಲಸ್ಯಂಚ ಸಾಧ್ಯೇಶು ಕೃತ್ಯೇಶು ಅನುಗ್ರಹಾಣನಃ. ಇನ್ನೇನೋ ನನ್ನ ಜೀವನದಲ್ಲಿ ನಾನು ಮಾಡಲಿಕ್ಕಿದೆ, ನನಗೆ 60 ವರ್ಷ ಆಗಿದೆ, 80 ವರ್ಷವಾದ ಪ್ರಾಯ ಲೆಕ್ಕಲ್ಲ. ಅವನನ್ನು ಮರುದಿನ ಬೆಳಿಗ್ಗೆ ಕುಣಿಕೆಗೆ ಏರಿಸು ಅಂತ ಗೊತ್ತಿರುವಾಗ ಮೊದಲಿನ ದಿವಸ ಪುಸ್ತಕ ಓದ್ತಾ ಇದ್ದಾನಂತೆ ರಾತ್ರಿ, ಹೌದಲ್ವಾ? ಮೊದಲಿನ ದಿವಸ ಪುಸ್ತಕ ಓದ್ತಾ ಇದ್ದಾನೆ, ಮರುದಿನ ಇವನಿಗೆ ಹ್ಯಾಂಗ್ ಮಾಡ್ತಾರೆ, ಇವನನ್ನು ಸಾಯ್ತಾನೆವ. ಇದು ನಮ್ಮ ಪರಂಪರೆ ಅಂತ. ನನಗೆ ಎಷ್ಟು ವರ್ಷ ಪ್ರಾಯ ಆಗಿದೆ ಅಂತ ಮುಖ್ಯ ಅಲ್ಲ, ನಾನು ಜೀವನದಲ್ಲಿ ಇನ್ನೇನೋ ಸಾಧನೆ ಮಾಡಲಿಕ್ಕಿದೆ. ಚಿಕ್ಕದ್ರಿಂದಾಗಿ ದೊಡ್ಡ ಸಾಧನೆ ಮಾಡ್ಬೋದು. ಸಂಪಾದನೆ ಮಾಡಿದಲ್ಲಿ 10 ರೂಪಾಯಿ ಯಾರಿಗೆ ನಾವು ಕೊಡ್ತಾ ಹೋದರೆ ಒಂದು ದಿನ ಎಷ್ಟು ಜನರಿಗೆ ಉಪಕಾರ ಆಗ್ತದೆ. ದೊಡ್ಡವರು ದೊಡ್ಡ ದಾನ ಧರ್ಮ ಇತ್ಯಾದಿಗಳು ಮಾಡ್ತಾರೆ. 1,000 ಹೆಜ್ಜೆ ಹೋಗಲಿಕ್ಕಿದೆ, 1,000 ಉಣ್ಮಾರ್ರೆ ಸಾಧ್ಯ ಇಜ್ಜಿ ಯೋಚನೆ ಮಾಡಲಿಕ್ಕಿಲ್ಲ. ಒಂದು ಹೆಜ್ಜೆ ಮುಂದೆ ಹೊಟ್ಟರೆ ಸಾಕು, ಇನ್ನು 999 ಬಾಕಿ ಇರುವಂಥದ್ದು. ಹೆಜ್ಜೆಯ ಮೇಲೆ ಹೆಜ್ಜೆ ಇಡ್ತಾ ದೊಡ್ಡ ಸಾಧನೆ ಮಾಡಲಿಕ್ಕಾಗ್ತದೆ. ಇನ್ನು ಜೀವನದಲ್ಲಿ ಏನು ಮಾಡಲಿಕ್ಕಿದೆಯೋ ಅದರ ಬಗ್ಗೆ ನಾನು ಆಲಸ್ಯ ಪಟ್ಟುಕೊಳ್ಳದಂತೆ ನನಗೆ ಶಕ್ತಿ ಕೊಡು ದೇವರೇ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಬೋದಂತೆ. ಜ್ಞಾನದಾತರಾದರ ಸುಬ್ರಹ್ಮಣ್ಯ ನಮಗೆಲ್ಲ ಅದನ್ನು ಅನುಗ್ರಹ ಮಾಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಅವಕಾಶಕ್ಕಾಗಿ ನಿಮಗೆಲ್ಲ ವಂದಿಸ್ತಾ ನನ್ನ ಮಾತುಗಳಿಂದ ವಿರಮಿಸ್ತೇನೆ. ಹರಿ ಓಂ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.